ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಮಗೆ ಜ್ವರ ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ತೇವೆ, ತಲೆನೋವು ಬಂದ್ರೆ ಹಾಸ್ಪಿಟಲ್ಗೆ ಹೋಗ್ತೇವೆ, ಮದ್ದು ತಗೊಳ್ತೇವೆ. ಏನಾದ್ರೂ ದೇಹದಲ್ಲಿ ಏನಾದ್ರೂ ಸಮಸ್ಯೆ ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೋತೇವೆ. ಆದ್ರೆ ಮನಸ್ಸಿಗೆ ಬರುವಂತಹ ಸಮಸ್ಯೆಗಳ ಬಗ್ಗೆ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಮನಸ್ಸಿಗೆ ನೋವಾದ್ರೆ, ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬಂದ್ರೆ ಅದ್ರ ಬಗ್ಗೆ ನಾವು ನಿರ್ಲಕ್ಷ್ಯವನ್ನು ಹೊಂದ್ತೇವೆ. ಆದ್ರೆ ಮನಸ್ಸಿಗೆ ಬರುವಂತಹ ಸಮಸ್ಯೆಗಳು ಅದು ದೇಹಕ್ಕೆ ಕೂಡ ಬಾಧಿಸ್ತವೆ. ಹಾಗಾಗಿ ಮಾನಸಿಕ ರೋಗದ ಬಗ್ಗೆ ನಾವು ಹೆಚ್ಚಿನ ಅವೇರ್ನೆಸ್ ಅನ್ನು ಇಟ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಇವತ್ತು ವೈಷ್ಣವಿ ಕನ್ಸಲ್ ಅವರಿದ್ದಾರೆ. ಇವರು ಫೌಂಡರ್ ಅಂಡ್ ಲೀಡ್ ಕನ್ಸಲ್ಟೆಂಟ್ ಆಫ್ ಮೈರಾ ಎಮೋಷನಲ್ ವೆಲ್ನೆಸ್ ಸೆಂಟರ್. ಇವರು MSc MPhil ಲೈಸೆನ್ಸ್ಡ್ ಕ್ಲಿನಿಕಲ್ ಸೈಕಾಲಜಿಸ್ಟ್, ಸರ್ಟಿಫೈಡ್ ಟ್ರಾಮಾ ಇನ್ಫಾರ್ಮ್ಡ್ ಥೆರಪಿಸ್ಟ್, ಸರ್ಟಿಫೈಡ್ ಸೊಮ್ಯಾಟಿಕ್ ಥೆರಪಿಸ್ಟ್, ಹಾಗೆ ಸರ್ಟಿಫೈಡ್ ಆಕ್ಟ್ ಥೆರಪಿಸ್ಟ್. ಇವತ್ತು ಮಾನಸಿಕ ರೋಗಗಳ ಬಗ್ಗೆ ಮತ್ತೆ ನಾವು ಏನ್ ಮಾಡಬಹುದು, ನಮಗೆ ಬಂದಿರುವಂತಹ ಸಮಸ್ಯೆಗಳ ಬಗ್ಗೆ, ಇದ್ರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ನಮಸ್ಕಾರ ವೈಷ್ಣವಿ ಅವರು. ನಮಸ್ಕಾರ ಸರ್. ನಾವು ಎಲ್ಲ ಸಮಸ್ಯೆಗಳಿಗೆ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನಾವು ತುಂಬಾ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳೋದು. ಆದ್ರೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಂತಹ ರೋಗಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾವು ಯಾಕೆ ಸೀರಿಯಸ್ ಆಗಿಲ್ಲ? ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು. ಸೊ ನಾನು ರಿಸರ್ಚ್ ಮಾಡಿದಂಥ ಕೆಲವೊಂದು ಕಾರಣಗಳು ನನಗೆ ಗೊತ್ತಾಗಿದ್ದೇನಂತಂತಂದರೆ, ಒಂದು ನಂಬಿಕೆ ಇದೆ ದಟ್ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಲೇಬೇಕು ಆ್ಯಂಡ್ ಅದು ನಾನೇ ಅದನ್ನು ಮಾಡ್ಕೊಳ್ಬಲ್ಲೆ ಅನ್ನೋದು. ಸೊ ಸಾಕಷ್ಟು ಬಾರಿ ಮನಸ್ಸಿಗೆ ರಿಲೇಟೆಡ್ ಏನೇ ಆದರೂ ಕೂಡ ನಾವೆಲ್ಲರೂ ಹೇಗೆ ಅನ್ಕೋತೀವಿ ಅಂತಂದರೆ, ನಂದೇ ಮನಸ್ಸಲ್ವಾ, ಸೊ ನಾನೇ ಅದರಲ್ಲಿ ಪರಿಣಿತಿ ಪಡ್ಕೊಂಡಿರಬೇಕು, ನನ್ನ ಮನಸ್ಸನ್ನು ನಾನೇ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಂತಂದರೆ, ಇವಾಗ ದುಃಖ ಆಯಿತು ಅಂತಂದರೆ ಅಥವಾ ನೋವಾಯಿತು ಅಂತಂದರೆ ನಮ್ಮ ಒಂದು ಸಮಾಜದಲ್ಲಿ ಅದನ್ನು ತಡ್ಕೊಳ್ಳೋದು ಜಾಸ್ತಿ. ಅದನ್ನು ತಡ್ಕೊಂಡಷ್ಟು ಅವರಿಗೆ ಜಾಸ್ತಿ ನಾವು ಅವ್ರನ್ನ ಒಂದು ರೀತಿಯಲ್ಲಿ ಅವ್ರಿಗೆ ಅಪ್ರಿಷಿಯೇಟು ಮಾಡ್ತೀವಿ. ಎಷ್ಟು ಟಾಲರೇಟ್ ಮಾಡ್ಕೋತಾ ಇದ್ದೀರಾ ನೀವು, ಅಲ್ಲ ಗಟ್ಟಿ ಮನ್ಸಿನವರು ಅಂತ. ಸೊ ಹಾಗಾಗಿ ಏನಾಗುತ್ತೆ, ಸುಮಾರು ಸಲ ಏನಂತಂದರೆ ನಾನು ಸ್ಟ್ರಾಂಗ್ ಆಗಬೇಕು, ಸೊ ನನಗೆ ಇಷ್ಟೇ ನೋವಾದ್ರೂ ಅದನ್ನು ತಡ್ಕೊಂಡಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ. ಆದರೆ ಅಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ. ಸೊ ನೀವು ಸ್ಟ್ರಾಂಗ್ ಆಗಬೇಕಂದ್ರೆ ಅಷ್ಟೇ ನೋವು ತಿನ್ನಬೇಕು ಅಂತ ಏನೂ ಇಲ್ಲ. ನೀವು ಸಮಸ್ಯೆಗಳಿತ್ತು ಅಥವಾ ಮನಸ್ಸಿಗೆ ನೋವಾಗ್ತಾ ಇದೆ ಅಂದಾಗ ಅದಕ್ಕೆ ನೀವು ಸಹಾಯ ತೊಗೊಂಡ್ರೂ ಕೂಡ ನೀವು ಸ್ಟ್ರಾಂಗೇನೆ. ಸೊ ಸಹಾಯ ತೊಗೊಂಡ್ವಿ ಅಂದ ಮಾತ್ರಕ್ಕೆ ನಾವು ಸ್ಟ್ರಾಂಗ್ ಅಲ್ಲ ಅಥವಾ ಸಹಾಯ ತೊಗೊಂಡಿದ್ದಕ್ಕೆ ನಾವು ವೀಕು, ಆ ಥರ ಏನೂ ಇಲ್ಲ. ಸೊ ಇದು ಜನ್ರೇಷನ್ಸ್ ಅಕ್ರಾಸ್ ಬರ್ತಾ ಇದೆ. ಆದರೆ ಒಂದು ಈಚೀಚಿನ ಜನ್ರೇಷನಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಸೊ ಈಚೀಚಿನ ಒಂದೆರಡು ತಲೆಮಾರುಗಳಲ್ಲಿ ಅವರು ದೇ ಆರ್ ವೆರಿ ಓಪನ್. ಸೊ ನನಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೆ ಅಥವಾ ಸಮಸ್ಯೆ ಅನ್ನೋದಕ್ಕಿಂತ ಇವಾಗ ಏನೋ ಒಂದು ಕಾಯಿಲೆನೇ ಇರಬೇಕು ಅಂತ ಏನೂ ಇಲ್ಲ. ಸೊ ತುಂಬ ಸಲ ಏನಾಗುತ್ತೆ, ನಮ್ಗೆ ಇವಾಗ ನಾವು ಫಿಸಿಕಲ್ ಹೆಲ್ತ್ ಅಂತ ತೊಗೊಂಡ್ರು, ದೈಹಿಕ ಆರೋಗ್ಯಲ್ಲೂ ಅಷ್ಟೇ ನಮ್ಮಲ್ಲಿ ಅದು ತೀರಾ ಹದಗೆಡೋವರೆಗೂ ನಾವು ಅಷ್ಟು ಅದ್ರ ಬಗ್ಗೆ ಗಮನ ವಹಿಸಲ್ಲ. ಸೊ ಇನ್ನು ಮಾನಸಿಕ ಆರೋಗ್ಯದಲ್ಲೂ ಅದೇ ಆಗ್ತಾ ಇದೆ. ಆದರೆ ಒಂದು ಜನ್ರೇಷನ್ ಇವಾಗ ಒಂದು ಸ್ವಲ್ಪ ಎಚ್ಚೆತ್ಕೋತಾ ಇದ್ದಾರೆ. ಹೌದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡ್ತಾ ಇದೆ. ಸೊ ಹಾಗಾಗಿ ಏನಾಗ್ತದೆ, ಮುಕ್ತವಾಗಿ ಮಾತಾಡ್ಕೊಳ್ಳೋ ಅಂತ ಒಂದು ಅವಕಾಶ ಸಿಗ್ತಾ ಇದೆ. ಆಮೇಲೆ ಯಾವುದೇ ರೀತಿ ಒಂದು ಭಯ, ಒಂದು ಗೊಂದಲ ಯಾವುದೂ ಇಲ್ಲದೆ ಒಂದು ಸೈಕಾಲಜಿಸ್ಟ್ನೋ ಅಥವಾ ಯಾವುದೇ ಒಂದು ಮಾನಸಿಕ ತಜ್ಞನ ಮೀಟ್ ಮಾಡೋ ಅಂತ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ. ನಿಮಗೆ ಈಗ ಸೈಕಾಲಜಿ ಮೇಲೆ, ಮನಸ್ಸಿನ ಮೇಲೆ ಸ್ಟಡಿ ಮಾಡಬೇಕು, ತನ್ನ ವೃತ್ತಿಯನ್ನ ಆ ಫೀಲ್ಡ್ ಅಲ್ಲೇ ತಗೊಂಡು ಹೋಗ್ಬೇಕು ಅಂತ ಯಾಕೆ ಅಷ್ಟೊಂದು ಆಸಕ್ತಿ? ಸೊ ಮೂಲತಃ ನನಗೆ ಸೈಕಾಲಜಿನೇ ಮಾಡಬೇಕು ಅಥವಾ ಥೆರಪಿಸ್ಟೇ ಆಗಬೇಕಂತ ಇರಲಿಲ್ಲ. ಸೊ ಮುಂಚೆ ಲಾ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಿದ್ದು. ಸೊ ಅದಕ್ಕೆ ಪೂರಕವಾಗುವಂಥ ಕೆಲವೊಂದು ಸಬ್ಜೆಕ್ಟ್ಸ್ನ ತೊಗೊಳ್ಬೇಕಂತ, ಅದರಲ್ಲಿ ಒನ್ ಆಫ್ ದ ಸಬ್ಜೆಕ್ಟ್ಸು ಸೈಕಾಲಜಿ ಆಗಿತ್ತು. ಸೊ ಹಾಗಾಗಿ ಅದನ್ನು ಓದ್ಲಿಕ್ಕೆ ಶುರು ಮಾಡಿದ್ಮೇಲಿಂದ ಅದರಲ್ಲಿ ಆಸಕ್ತಿ ಜಾಸ್ತಿ ಬೆಳೀತು. ಇದರ ಜೊತೆಗೆ ಸಹಾಯ ಮಾಡಿದ್ದೇನಂತಂದರೆ ತ್ರಿವೇಣಿಯವರ ಕಥಾ ಸಂಕಲನಗಳು. ಸೊ ಅವ್ರದ್ದು ಸಾಕಷ್ಟು ಸಂಕಲನಗಳಿದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಚರಪಂಜರ ಗೊತ್ತಿರ್ಬೋದು. ಸೊ ಅದೇ ರೀತಿಯಲ್ಲಿ ಬೆಕ್ಕಿನ ಕಣ್ಣು ಅಂತ ಇದೆ, ಸಮಸ್ಯೆಯ ಮಗು ಅಂತ ಇದೆ. ಸೊ ಇವೆಲ್ಲದನ್ನು ಸ್ವಲ್ಪ ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದಿರೋಂಥದ್ದೇ. ಸೊ ಹಾಗಾಗಿ ಅದು ಮಾನಸಿಕ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಇತ್ತು. ಆದರೆ ಅದನ್ನೇ ನಾನು ವೃತ್ತಿಯಾಗಿ ತಗೋತೀನಿ ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ಯಾವಾಗ ಇದು ಓದ್ಲಿಕ್ಕೆ ಶುರು ಮಾಡಿದ್ನೋ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ಸೊ ಹಾಗಾಗಿ ಯಾವುದಾದ್ರೂ ಒಂದು ಘಟನೆ ಅಥವಾ ಒಂದು ಸಂದರ್ಭ ನಿಮ್ಮ ಲೈಫ್ ಅಲ್ಲಿ ಬಂದಿರ್ತದೆ,
ಅಂದ್ರೆ ಅದನ್ನ ಇವತ್ತು ಯೋಚನೆ ಮಾಡುವಾಗ ಅದೊಂದು ಮಾನಸಿಕ ಸಮಸ್ಯೆಗೆ ಸಂಬಂಧಪಟ್ಟಂತಹ ಒಂದು ಘಟನೆ ಆಗಿರ್ತದೆ ಅಂತ ನಿಮಗೆ ಯಾವ್ದಾರ ಅನುಭವ ಆಗಿದೆಯಾ? ಆ ಥರ ನಾನು ಹೇಳ್ಬೇಕಂತಂದ್ರೆ ಎಲ್ಲ ಫ್ಯಾಮಿಲಿಗಳಲ್ಲೂ ಯಾರಿಗಾದ್ರೂ ಒಬ್ಬರಿಗೆ ಮಾನಸಿಕ ಸಮಸ್ಯೆ ಇರುತ್ತೆ, ನಾವು ತೀರಾ ಹತ್ತಿರದಿಂದ ನೋಡಿರ್ತೀವಿ. ಸೊ ಆ ಥರದ್ದು ನನ್ನ ಜೀವನದಲ್ಲಿ ನಾನು ನೋಡಿರೋದು ಯಾರಂತಂದರೆ, ಒಬ್ಬರು ನನ್ನ ಒನ್ ಆಫ್ ದ ರಿಲೇಟಿವ್ಸು, ಅವರಿಗೆ ಮೆಂಟಲಿ ಚಾಲೆಂಜ್ಡ್ ಆಗಿದ್ರು ಅವರು. ಸೊ ಹಾಗಾಗಿ ಅವ್ರನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿದ್ದೆ. ಸೊ ಆ ವಿಷಯದಲ್ಲಿ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತಾ ಇತ್ತು. ಸೊ ಇವ್ರು ಯಾಕೆ ಹೀಗೆ, ಆದರೆ ಅವರಲ್ಲೂ ನೋವಿರುತ್ತೆ, ಅವರಲ್ಲೂ ಭಾವನೆಗಳಿರುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅವ್ರನ್ನ ಅಷ್ಟು ಹಗುರವಾಗಿ ನಾವು ತೊಗೊಳಕ್ಕಾಗಲ್ಲ. ಸೊ ಅವ್ರಿಗೆ ಅವರು ಚಾಲೆಂಜ್ಡ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಏನು ಅನ್ಸೋದಿಲ್ಲ, ಆ ಥರ ಏನೂ ಇಲ್ಲ. ಅವ್ರ ಬೆಳವಣಿಗೆ ಸ್ವಲ್ಪ ಸ್ಲೋ ಇರ್ಬೋದು, ಆದರೆ ಬೆಳವಣಿಗೆ ಆಗ್ತಾನೆ ಇರುತ್ತೆ. ಸೊ ಅದನ್ನು ತೀರಾ ಹತ್ತಿರದಿಂದ ಗಮನಿಸ್ತಾ ಬಂದಿದ್ದೆ. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಾನು ಅದಂತ ಹೇಳಿ ತುಂಬ ಬೇಸಿಕ್ ಪ್ರಶ್ನೆ ಇದೆ. ಈಗ ಅಂದ್ರೆ ಈಗ ಮಾನಸಿಕ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾರನ್ನ ನಾವು ನೋಡ್ಬೇಕು ಅಂತ, ಸೈಕ್ಯಾಟ್ರಿಸ್ಟ್ ಅನ್ನ ನೋಡ್ಬೇಕು ಅಥವಾ ಸೈಕಾಲಜಿಸ್ಟ್ ಅನ್ನ ನೋಡ್ಬೇಕು? ಇವರಿಬ್ಬರ ಮಧ್ಯೆ ಇರುವಂತಹ ಡಿಫ್ರೆನ್ಸ್? ಸೊ ನಾನು ನಿಮಗೆ ಚಿಕ್ಕದಾಗಿ ಹೇಳ್ಬೇಕಂತಂದರೆ, ಸೈಕ್ಯಾಟ್ರಿಸ್ಟ್ ಬಂದು ಇವಾಗ ನೀವು ಮುಳುಗೋದನ್ನು ತಪ್ಪಿಸೋವಂಥ ಒಂದು ವ್ಯಕ್ತಿ, ಆದರೆ ಸೈಕಾಲಜಿಸ್ಟ್ ಬಂದು ನಿಮಗೆ ತೇಲಕ್ಕೆ ಸಹಾಯ ಮಾಡುವಂಥ ಒಂದು ವ್ಯಕ್ತಿ. ಸೊ ಸಮಸ್ಯೆಗಳು ಎಲ್ಲರಿಗೂ ಸಮಸ್ಯೆಗಳು, ಸ್ಟ್ರೆಸ್ಸು ಇದ್ದೇ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸ್ಟ್ರೆಸ್ ಹೇಗಾಗುತ್ತೆ ಅಂದರೆ ನಮಗೆ ಮುಳುಗಿಸೋವಂಥ ಪರಿಸ್ಥಿತಿಗೆ ತಂದ್ಬಿಡುತ್ತೆ. ಸೊ ಆ ಥರ ಟೈಮಲ್ಲಿ ನಮಗೆ ಒಂದು ಸಬ್ಸ್ಟೆನ್ಸ್ನ ಅವಶ್ಯಕತೆ ಬರುತ್ತೆ. ಸೊ ಆ ಸಬ್ಸ್ಟೆನ್ಸು ಹೆಲ್ದಿಯಾಗಿರಬೇಕು, ಕಂಟ್ರೋಲ್ಡ್ ಆಗಿರಬೇಕು, ಮತ್ತು ಅದಕ್ಕೆ ಆದಂಥ ಒಂದು ತಜ್ಞರ ಬಳಿ ನಾವು ತಗೊಳ್ಳೋದು ಉತ್ತಮ. ರೈಟ್? ಸೊ ಅದು ಸೈಕ್ಯಾಟ್ರಿಸ್ಟ್ ಮಾಡುವಂಥ ಕೆಲಸ ಅದು. ಸೊ ಅವರು ನಿಮ್ಮ ಮಾನಸಿಕ ಸಮಸ್ಯೆಗಳನ್ನ ತಿಳ್ಕೊಂಡು, ಇವಾಗ ನಿಮ್ಮ ಬ್ರೈನಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಒತ್ತಡ ಆದಾಗ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದನ್ನು ಒಂದು ಸಮತೋಲನ ತರೋದು ಅವ್ರ ಜವಾಬ್ದಾರಿ ಆಗುತ್ತೆ. ಹೌದು, ಮೆಡಿಸಿನ್ ಮೂಲಕ. ಕೆಲವರೀಗ ಒಂದು ಮಾತಿದೆ, ಅಂದ್ರೆ ಈಗ ನೀವು ಏನಾದ್ರು ಸಮಸ್ಯೆ ಇದ್ರೆ ಮೊದಲು ನೀವು ಸೈಕ್ಯಾಟ್ರಿಸ್ಟ್ ಅನ್ನ ನೋಡಿ ಆಮೇಲೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಯಾಕಿದೆ? ಸೊ ಆ ಥರ ಏನೂ ರೂಲ್ ಇಲ್ಲ. ಸೊ ನೀವು ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ಮಾಡಿ. ಯಾಕಂದರೆ ಫಸ್ಟು ಹೇಗಿತ್ತು ಅಂದರೆ, ಮುಂಚೆ ಅದಿತ್ತು, ಫಸ್ಟು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಆಮೇಲೆ ಸೈಕಾಲಜಿಸ್ಟ್ ಅಂತ. ಬಟ್ ಈಗ ಆ ರೀತಿ ಏನೂ ಇಲ್ಲ. ಸೊ ತೀರಾ ಗಂಭೀರವಾಗಿದೆ ನಿಮ್ಮ ಸಮಸ್ಯೆ ಅಂದಾಗ, ಅಂದರೆ ನಿಮಗೆ ಒಂದು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಿಲ್ಲ, ಇಮ್ಮಿಡಿಯೇಟ್ ಅನ್ನೋದಕ್ಕಿಂತ ನನ್ನ ಮನಸ್ಸು ನಾನು ಎಷ್ಟೇ ಟ್ರೈ ಮಾಡಿದ್ರೂ ಒಂದು ಎಚ್ಚೆತ್ಕೋತಾ ಇಲ್ಲ, ಅಥವಾ ಒಂದು ಚಟುವಟಿಕೆ ಇಲ್ಲ, ಈ ಥರ ಅನ್ನಿಸ್ದಾಗ, ನನ್ನ ಡೈಲಿ ಊಟ ಮಾಡೋದು, ನಿದ್ದೆ ಮಾಡೋದು ಅಲ್ಲಿವರೆಗೂ ಎಫೆಕ್ಟ್ ಆಗಿಬಿಟ್ಟಿದೆ, ಆ ಥರ ಅಂದಾಗ ನಿಮ್ಗೆ ಇಮ್ಮಿಡಿಯೇಟಾಗಿ ಬೇಕಾಗುತ್ತೆ. ಆವಾಗ ನೀವು ಸೈಕ್ಯಾಟ್ರಿಸ್ಟ್ ಬಳಿ ಹೋಗ್ಬೋದು. ಬಟ್ ಅದಿಲ್ಲ ಅಂದ್ರೂ ನಿಮಗೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋದಕ್ಕೆ ಕಷ್ಟ ಆಗ್ತದೆ, ಅಥವಾ ಯಾರಿಗೆ ಹೋಗ್ಬೇಕು, ಏನು ಹೋಗ್ಬೇಕು ಗೊತ್ತಿಲ್ಲ ಅಂದ್ರೂ ನೀವು ಯಾವುದೇ ಥೆರಪಿಸ್ಟ್ ಹತ್ರ ಹೋದರೂ ಕೂಡ ಅವರು ಎಕ್ವಿಪ್ಡ್ ಇರ್ತಾರೆ. ಸೊ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಆ ಸಮಸ್ಯೆಗೆ ನಿಮಗೆ ಸೈಕ್ಯಾಟ್ರಿಕ್ ಹೆಲ್ಪ್ ಬೇಕಂದರೆ ಅವ್ರು ಇಮ್ಮಿಡಿಯೇಟಾಗಿ ಅಲ್ಲೇ ಹೇಳ್ತಾರೆ. ಸೊ ಹಾಗಾಗಿ ನಾವು ಹೇಗೆ ಹೇಳ್ತೀವಿ, ಎರಡೂ ಫೀಲ್ಡ್ ಒಂಥರ ಇಂಟರ್ಲಿಂಕ್ಟು, ಇಂಟರ್ಡಿಪೆಂಡೆಂಟ್. ನೀವು ಇಂಡಿಪೆಂಡೆಂಟಾಗಿ ಫಂಕ್ಷನ್ ಮಾಡ್ತೀವಿ ಅಂತ ನನ್ನ ನಂಬಿಕೆ ಅದಿಲ್ಲ. ಒಬ್ಬರ ಮೇಲೆ ಇನ್ನೊಬ್ಬರು ಅವಲಂಬಿತವಾಗಿರ್ತೀವಿ. ಈ ಒಂದು ಕಮ್ಯುನಿಟಿ ಅಥವಾ ಒಂದು ಜನರನ್ನ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ಬೋದು. ಅಂದ್ರೆ ಈಗ ಮಕ್ಕಳು ಇರ್ತಾರೆ, ಆಮೇಲೆ ಅಡಲ್ಟ್, ಆಮೇಲೆ ಮಿಡ್ ಲೈಫ್ ನಲ್ಲಿರುವವರು, ಮತ್ತೆ ಮುದುಕರು. ಇವರೆಲ್ಲರ ಸಮಸ್ಯೆಗಳು ಬೇರೆ ಬೇರೆ ತರ ಇರ್ತದೆ. ಈಗ ನಿಮ್ಮ ಅನುಭವದಲ್ಲಿ ಮಕ್ಕಳು ಎದುರಿಸುವಂತಹ ಸಮಸ್ಯೆಗಳೇನು, ಮತ್ತೆ ನೀವು ನೋಡಿರ್ಬೋದು ಕೇಸಸ್ ಗಳನ್ನ, ಯಾವ ರೀತಿಯ ಮಾನಸಿಕ ಸಮಸ್ಯೆಗಳನ್ನ ಮಕ್ಕಳು ಎದುರಿಸ್ತಾರೆ, ಅಥವಾ ನಾವೀಗ ಈ ಸಮಸ್ಯೆ ಇದೆ ಅಂತ ನಾವು ತಂದೆ ತಾಯಿ ಐಡೆಂಟಿಫೈ ಮಾಡ್ಕೋಬೇಕಲ್ಲ. ಈಗ ಮಗುವಿನ ಒಂದು ಆಕ್ಟಿವಿಟಿ ತುಂಬಾ ವ್ಯತಿರಿಕ್ತವಾಗಿದೆ ಅಂದಾಗ ಅದನ್ನ ನಾವು ಐಡೆಂಟಿಫೈ ಮಾಡಿ ಏನೋ ಸಮಸ್ಯೆ ಇರ್ಬೋದು. ಅಂತಹ ಯಾವ ಕೇಸ್ ಆದ್ರೂ ನೀವು ನೋಡಿದಿರಾ, ಅಥವಾ ಬೇರೆ ಏನು ಸಮಸ್ಯೆಗಳು ಮಕ್ಕಳಲ್ಲಿದೆ? ಸಾಕಷ್ಟು ನೋಡಿದ್ದೀವಿ. ಸೊ ಇವಾಗ ಈಚಿನ ದಿನಗಳಲ್ಲಿ ತುಂಬ ಕಾಣಿಸ್ಕೊಳ್ಳೋದಂತಾನೆ ಮಕ್ಕಳಲ್ಲಿ ಅಟೆನ್ಷನ್ ಡೆಫಿಸಿಟ್ಸ್ ನೋಡ್ತೀವಿ. ಸೊ ಗಮನಶಕ್ತಿಯಲ್ಲಿ ಬದಲಾವಣೆಗಳಿರುತ್ತೆ. ಸೊ ಅದನ್ನು ನಾವು ನೋಡ್ತಿದ್ದಂಗೆ ಡಿಸಾರ್ಡರ್ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಅದಕ್ಕೆ ತಜ್ಞರ ಹತ್ರ ಹೋಗಬೇಕು. ಆದರೆ ನಿಮ್ಮ ಮಕ್ಕಳು ಎಕ್ಸೆಸಿವ್ ಆಗಿ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ, ತುಂಬ ಕಷ್ಟ. ಎಸ್. ಸೊ ಓವರ್ ಆ್ಯಕ್ಟಿವಿಟಿಗೂ ಹೈಪರ್ ಆ್ಯಕ್ಟಿವಿಟಿಗೂ ಡಿಫ್ರೆನ್ಸ್ ಇದೆ. ಸೊ ಆ ಡಿಫ್ರೆನ್ಸ್ನ ಒಬ್ರು ತಜ್ಞರು ಮಾತ್ರ ನಿಮ್ಗೆ ಹೇಳಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮಗೆ ಓವರ್ ಆ್ಯಕ್ಟಿವ್ ಅಂತ ಅನ್ನಿಸ್ತಾ ಇದ್ದಾರೆ, ಅಥವಾ ಅವರ ಗಮನಶಕ್ತಿ ಬದಲಾವಣೆ ಇದೆ. ಸೊ ಇದು ಅಟೆನ್ಷನ್ ಡೆಫಿಸಿಟ್ ADHD ಅನ್ನೋದು ಒಂದು ಪರ್ಟಿಕ್ಯುಲರ್ ಡಯಾಗ್ನೋಸಿಸ್ ಅಷ್ಟೇ. ಬಟ್ ಆದರೆ ಆ ಥರದ್ದು ನಿಮ್ಗೆ ಆಟಿಸಮ್ ಬರುತ್ತೆ. ಕೆಲವೊಂದು ಮಕ್ಕಳಲ್ಲಿ ಬರೀ ಬಿಹೇವಿಯರ್ ರಿಲೇಟೆಡ್ ಕನ್ಸರ್ನ್ಸ್ ಇರುತ್ತೆ ಅಷ್ಟೇ.
ಅಗ್ರೆಸಿವ್ ಆಗೋದು, ತೀರ ಸುಳ್ಳು ಹೇಳೋದು, ಸೊ ಅದು ಬಿಟ್ಟರೆ ಮಂಕ್ ಆಗಿರೋದು, ರೈಟ್. ಸೊ ಈ ಥರ ಸಾಕಷ್ಟು ಸಮಸ್ಯೆಗಳು ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಜೆನೆಟಿಕ್ ಆಗಿ ಬಂದಿರಬೇಕು ಆ ಥರ ಏನೂ ಇಲ್ಲ. ಕೆಲವೊಂದು ಸಿಚುಯೇಷನ್ ಬೇಸ್ಡ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆಗೆ ಸಮಸ್ಯೆ, ರೈಟ್. ಆದರೆ ಅದನ್ನು ನಾವು ಹೇಗೆ ಸರಿ ಮಾಡ್ಕೋಬೋದು ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಸೊ ಈಗಿನ ಒಂದು ಮಕ್ಕಳಲ್ಲಿ ನಾನು ಹೆಚ್ಚಿಗೆ ನೋಡ್ತಾ ಇರೋದೇನೆಂದರೆ ಸ್ಕಿಲ್ ಡಿಫಿಸಿಟ್ ಅಂತ ಕರಿತೀವಿ. ಇವಾಗ ನಾನೊಬ್ಬರ ಜೊತೆ ಮಾತಾಡಬೇಕು, ಒಡನಾಡಬೇಕು ಅಂದರೆ ನನಗೆ ಅದ್ರದ್ದು ಸೆಟ್ ಆಫ್ ಸ್ಕಿಲ್ಸ್ ಇರಬೇಕು. ಸೊ ಆ ಸ್ಕಿಲ್ಸ್ ಇಲ್ಲ. ಸೊ ಸೋಷಿಯಲ್ ಸ್ಕಿಲ್ಸ್ ಆಗಿರ್ಬೋದು, ಮೇನ್ಲಿ ಎಮೋಷನ್ ರೆಗ್ಯುಲೇಷನ್ ಸ್ಕಿಲ್ಸ್. ಕೋಪ ಮಾಡ್ಕೋಬೇಡ ಅಂತ ಹೇಳ್ತೀವಿ ಬಿಟ್ಟರೆ ಕೋಪ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಅಥವಾ ಅದನ್ನು ಹೆಲ್ದಿ ರೀತಿಯಲ್ಲಿ ನಾನು ಹೇಗೆ ಅದನ್ನು ಆಚೆ ಕಡೆ ಹಾಕ್ಬೋದು. ಬೇಸಿಕಲಿ ಕೋಪ ತಪ್ಪಲ್ಲ, ಆ್ಯಂಗರ್ ಇಸ್ ನಾಟ್ ರಾಂಗ್, ಬಟ್ ಆದರೆ ಅದನ್ನು ನಾನು ಹೇಗೆ ರೆಗ್ಯುಲೇಟ್ ಮಾಡ್ಕೋಬೇಕು ಅಥವಾ ಹೇಗೆ ನಾನು ಅದರಲ್ಲಿ ಒಂದು ಸಮತೋಲನ ಕಂಡ್ಕೋಬೇಕಂತಂದರೆ ನನಗೆ ಅದ್ರದ್ದು ಸ್ಕಿಲ್ಸ್ ಇರಬೇಕು. ಸೊ ಆ ಸ್ಕಿಲ್ಸು ನಾವು ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ರೈಟ್. ಸೊ ಹಾಗಾಗಿ ಸ್ಕಿಲ್ ಡೆಫಿಸಿಟ್ಸಿಂದ ಸಾಕಷ್ಟು ಮಕ್ಕಳಿಗೆ ಸಮಸ್ಯೆ ಅಂತ ಅನಿಸುತ್ತೆ ಬಿಟ್ಟರೆ, ಬಟ್ ನನ್ನ ಮಕ್ಕಳು ದೇರ್ ವಂಡರ್ಫುಲ್ ದಟ್ ವೇ. ನೀವು ಸ್ಕಿಲ್ಸ್ ಕೊಡ್ತಾ ಹೋಗ್ತಾ ಇದ್ದಂಗೆ ಅವ್ರು ಅದನ್ನು ತುಂಬ ಚೆನ್ನಾಗಿ ಕಲಿತಾರೆ, ಅದನ್ನು ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಈಗ ಪೇರೆಂಟಿಂಗ್ ಅಲ್ಲಿ ಸಮಸ್ಯೆಗಳಿರ್ತವೆ. ಕೆಲವು ಬಾರಿ ಪೇರೆಂಟ್ಗಳು ಏನೋ ಒಂದು ತಲೆಯಲ್ಲಿ ಜಾಬ್ ಅಲ್ಲಿ ಇರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್, ಗಂಡ ಹೆಂಡತಿಯ ಮಧ್ಯದ ಸಮಸ್ಯೆ, ಅದೆಲ್ಲ ಮಕ್ಕಳ ಮೇಲೆ ತಂದು ಹಾಕ್ತಾರಲ್ಲ. ಈಗ ಹೊಡಿತಾರೆ, ಸಿಕ್ಕಾಪಟ್ಟೆ ಹೊಡಿತಾರೆ, ಕೆಲವರು ಮಕ್ಕಳಿಗೆ ಎದುರಿಸ್ತಾರೆ. ಇದರಿಂದ ತುಂಬಾ ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ. ಹೌದು, ಖಂಡಿತ ಆಗುತ್ತೆ. ಸೊ ಸಾಮಾನ್ಯವಾಗಿ ನಮ್ಮ ಕ್ಲಿನಿಕ್ಗೆ ಯಾರೇ ಬಂದರೂ ಕೂಡ, ಸ್ಪೆಷಲಿ ಮಕ್ಕಳು ಬಂದರೆ ನಾವು ಫಸ್ಟು ಮಕ್ಕಳನ್ನ ಯಾವುದೇ ರೀತಿ ಡಯಾಗ್ನೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಾವು ಫಸ್ಟು ನೋಡೋದೇ ಪೇರೆಂಟಲ್ ರಿಲೇಷನ್ಶಿಪ್ ಹೇಗಿದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಫ್ಯಾಮಿಲಿ ಅಟ್ಮಾಸ್ಫಿಯರ್ ಹೇಗಿದೆ. ಸೊ ಇದೆಲ್ಲ ಡೀಟೇಲ್ಸ್ ತೊಗೊಂಡ ಮೇಲೇ ನಾವು ಆ್ಯಕ್ಚುಲಿ ಮಗು ವಿಚಾರಕ್ಕೆ ಬರೋದು. ಸೊ ಹಾಗಾಗಿ ಫಸ್ಟು ಮಕ್ಕಳಲ್ಲಿ ಸಮಸ್ಯೆ ಅದಾಗದೇ ಹುಟ್ಕೊಳ್ಳೋದು ತುಂಬ ಕಡಿಮೆ. ಸೊ ಜನರಲಿ ಆಗೋದೇನಂತಂದರೆ ಅಪ್ಪ ಅಮ್ಮ ಮಧ್ಯದಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಾನು ಹೇಳ್ದಂಗೆ ಮಗು ಬೆಳಿಬೇಕು ಅಂತ ಹೇಳ್ತಾರೆ, ಅಮ್ಮ ನಾನು ಹೇಳ್ದಂಗೆ ಮಗು ಬೆಳಿಬೇಕಂತ ಹೇಳ್ತಾರೆ. ಇದ್ರ ಮಧ್ಯದಲ್ಲಿ ಲೈಕ್ ಒಂದೇ ಮಗು ಬೇರೆ ಇರುತ್ತೆ. ಸೊ ಹಾಗಾಗಿ ಎರಡೂ ಥರದ್ದು ಪೇರೆಂಟಿಂಗು ಮಗು ಅನುಭವಿಸ್ಬೇಕಂತಂದ್ರೆ ಕಷ್ಟ. ಈಗ ಒಂದೇ ಮಗು ಇರೋದು ಇದೆಯಲ್ಲ, ಅಂದ್ರೆ ತುಂಬಾ ನ್ಯೂಕ್ಲಿಯರ್ ಫ್ಯಾಮಿಲಿ, ಇದರಿಂದ ಏನಾದ್ರು ಸಮಸ್ಯೆ ಆಗತ್ತಾ? ಅಂದ್ರೆ ಮಕ್ಕಳಿಗೆ ಒಡನಾಟ ಇರಲ್ಲ ಹೆಚ್ಚು. ಖಂಡಿತ ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಹೌದು, ಅದು ಸಮಸ್ಯೆ, ಅದ್ರದ್ದೇ ಆದಂಥ ಪರಿಣಾಮ ಅದು ಬೀರುತ್ತೆ. ಯಾಕಂದರೆ ನೀವು ಇವಾಗ ನಾನು ಮಗುಗೆ ಶೇರಿಂಗ್ ಒಂದು ಸ್ಕಿಲ್, ನಾನು ಅದನ್ನು ಹೇಳ್ಕೊಡ್ಬೇಕಂತ ಬಯಸ್ತೀನಿ. ಸೊ ಅದನ್ನು ಹೇಳ್ಕೊಟ್ರೆ ಮಗು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇನ್ನೊಂದು ಮಗು ಇರಬೇಕಲ್ವಾ, ರೈಟ್. ಸೊ ಅಲ್ಲೇ ನಾವು ಅದಕ್ಕೆ ಏನು ಕೊಡ್ತಾ ಇಲ್ಲ ಅಂತಂದಮೇಲೆ, ಸೊ ಹಾಗಾಗಿ ಏನಾಗುತ್ತೆ, ಸ್ಕಿಲ್ ಕಲ್ತ್ಕೊಂಡ್ರು ಅದನ್ನು ಅಪ್ಲೈ ಮಾಡೋದಕ್ಕೆ ಎಲ್ಲೂ ಸ್ಪೇಸಸ್ ಸಿಗೋದಿಲ್ಲ. ಆಮೇಲೆ ಈಚೆಗೆ ಇನ್ನೊಂದಂದ್ರೆ ಪೇರೆಂಟ್ಸೂ ನಾವುಗಳೆಲ್ಲ, ನಾನು ಪೇರೆಂಟ್ ಆಗಿರೋದನ್ನ ಹೇಳ್ತೀನಿ, ತುಂಬ ಪ್ರೊಟೆಕ್ಟಿವ್ ಆಗೂ ಆಗ್ತೀವಿ. ಒಂದೇ ಮಗು ಇರುತ್ತೆ ಅಂತಲೂ ತುಂಬ ಪ್ರೊಟೆಕ್ಟಿವ್ ಆಗ್ತೀವಿ. ಆಮೇಲೆ ಅಷ್ಟು ಈಸಿಯಾಗಿ ಆಚೆ ಕಡೆ ಎಲ್ಲ ಕಳಿಸಲ್ಲ, ತುಂಬ ಯೋಚನೆ ಮಾಡ್ತೀವಿ ಕಳಿಸ್ಬೇಕಂದ್ರೆ. ಸೊ ಒಂದು ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟಲ್ಲಿ ಅಡಲ್ಟ್ಸ್ ಜೊತೆಗೇನೆ ಮಕ್ಕಳು ಬೆಳೀತಾ ಇದ್ದಾರೆ. ಸೊ ಎಲ್ಲಿ ಹೋದ್ರೂ ಅಪ್ಪ ಅಮ್ಮ ಜೊತೆಗಿರ್ತಾರೆ. ಒಂದು 5 ನಿಮಿಷ ಕಣ್ಣು ಕಾಣಿಸಲ್ಲ, ನಾವು ತುಂಬ ಗಾಬರಿ ಆಗ್ತೀವಿ. ಸೊ ಹಾಗಾಗಿ ಲೈಕ್ ಏನಾಗುತ್ತೆ, ನಮ್ಮ ಕಡೆಯಿಂದನೂ ಪ್ರೊಟೆಕ್ಟಿವ್ ಇಸ್ ಓಕೆ, ಬಟ್ ಓವರ್ ಪ್ರೊಟೆಕ್ಟಿವ್ನೆಸ್ ಸ್ವಲ್ಪ ಹೌದು. ಸೊ ಬಿಕಾಸ್ ಮಕ್ಕಳು ಇನ್ ಜನರಲಿ ನೀವು ಗಮನಿಸಿದ್ರೆ ತುಂಬ ಕ್ಯೂರಿಯಸ್ ಇಂಡಿವಿಜುವಲ್ಸ್ ಇರ್ತಾರೆ. ಅವ್ರಿಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇದು ಯಾಕೆ ಹಿಂಗೆ, ಅದು ಯಾಕೆ ಹಂಗೆ. ಸೊ ನಮ್ಮ ಓವರ್ ಪ್ರೊಟೆಕ್ಟಿವ್ನೆಸ್ ಇಂದ ಅವ್ರ ಕ್ಯೂರಿಯಾಸಿಟಿ ಕಾಂಪ್ರಮೈಸ್ ಆಗ್ತದೆ. ಸೊ ಕ್ಯೂರಿಯಾಸಿಟಿ ಕಾಂಪ್ರಮೈಸ್ ಆದಾಗ ಸ್ಕಿಲ್ ಡೆವಲಪ್ಮೆಂಟ್ ಆಗಲ್ಲ. ಈಗ ಮಕ್ಕಳ ಅಲ್ಲಿ ಈಗ ಬಾಲ್ಯದಲ್ಲಿ ಆಗಿರುವಂತ, ಈಗ ಆಸ್ ಎ ಟ್ರಾಮಾ ಥೆರಪಿಸ್ಟ್ ಆಗಿ ನೀವು ಮಕ್ಕಳಲ್ಲಿ ಇರುವಂತಹ ಟ್ರಾಮಾಗಳು, ಈಗ ಅದು ಸ್ಕೂಲಲ್ಲಿ ಇರ್ಬೋದು, ಟೀಚರ್ಸ್ ಹೊಡಿಯೋದಿರ್ಬೋದು, ಅಥವಾ ಟೀಚರ್ಸ್ಗಳು ಅಬ್ಯೂಸಿವ್ ಆಗಿ ಮಕ್ಕಳ ಜೊತೆ ಬಿಹೇವ್ ಮಾಡೋದಿರ್ಬೋದು, ಅಂದ್ರೆ ಬೈಯೋದು ಇರ್ಬೋದು, ತಂದೆ ತಾಯಿ ಹೊಡಿಯೋದಿರ್ಬೋದು, ಇದು ಅವರ ಜೀವನದ ದೀರ್ಘಕಾಲಿಕವಾಗಿ ಅವರ ಜೀವನ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಅಡಲ್ಟ್ ಆಗಿ ಕೊನೆಗೆ ಮುದುಕರಾಗೋವರೆಗೆ ಚೈಲ್ಡ್ಹುಡ್ ಟ್ರಾಮಾಗಳು ಬಾಧಿಸ್ತವ. ಖಂಡಿತ. ಇವಾಗ ನಾನು ನೋಡ್ತಾ ಇರುವಂತಹ ಒಂದು ಸಾಕಷ್ಟು ಜನರಲ್ಲಿ ಅವರ ಸಮಸ್ಯೆ ಇವಾಗಿಂದಲ್ಲ, ಸಮಸ್ಯೆ ಹಿಂದಿಂದಿರುತ್ತೆ. ಸೊ ಹಿಂದೆ ನನಗೆ ಆದಂಥ ಅನುಭವಗಳು, ಆ ಅನುಭವದಿಂದ ನಾನು ನನ್ನದೇ ರೀತಿಯಾದಂಥ ಕಲಿತಂಥ ಕೆಲವು ಪಾಠಗಳು, ಅದನ್ನು ನಾನು ಅವಾಗ ಅಳವಡಿಸ್ಕೊಳ್ಳಿಕ್ಕಾಗಿರಲಿಲ್ಲ, ನಾನು ಅದನ್ನ ಇವಾಗ ಅಳವಡಿಸ್ಕೊಳ್ತೀನಿ. ಸೊ ನಾನು ಒಂದು ಸ್ವಲ್ಪ ಎಚ್ಚೆತ್ಕೋಬೇಕಲ್ವ, ನನಗೆ ಆವಾಗ ಸಿಚುಯೇಷನ್ ಹಂಗಿತ್ತು, ಸೊ ನಾನು ಹಂಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಈಗ ಸಿಚುಯೇಷನ್ ಹಂಗಿದೆಯೋ ಇಲ್ವೋ, ರೈಟ್. ಆದರೆ ನಾನು ಅವಾಗ ಹೆಂಗೆ ಇರಬೇಕಂತ ಬಯಸಿದ್ನೋ ನಾನು ಅದೇ ರೀತಿ ಇವಾಗಲೂ ಇರ್ತೀನಿ ಅಂತಂದರೆ ಇವಾಗಿನ ಸಿಚುಯೇಷನ್ ತಕ್ಕಂಗೆ ಬದಲಾಗಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಆಮೇಲೆ ಸಾಕಷ್ಟು ಅನುಭವಗಳನ್ನ ಜನರು ಯಾರತ್ರನೂ ಹಂಚ್ಕೊಂಡೇ ಇರೋದಿಲ್ಲ, ಯಾರತ್ರನೂ ಹಂಚ್ಕೊಂಡಿರಲ್ಲ. ಅದಕ್ಕೆ ಸಾಕಷ್ಟು ಕಾರಣ, ಒಂದು ಭಯ, ನನ್ನನ್ನು ಹೆಂಗೆ ಜಡ್ಜ್ ಮಾಡ್ತಾರೋ,
ಆಮೇಲೆ ಎಸ್ಪೆಷಲಿ ಅಬ್ಯೂಸ್ ಆ ಥರ ಮಾನಸಿಕ ಸಮಸ್ಯೆಗಳಲ್ಲಂತೂ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅದಕ್ಕೆ ನಾನೇ ಕಾರಣ ಅಂತ ಜನ ಅನ್ಕೊಂಡ್ರೆ, ನಾನೇ ಪ್ರಚೋದಿಸಿದೆ ಅದಕ್ಕೆ ಇದಾಯ್ತು ಅಂತ. ಸೊ ಸುಮಾರಷ್ಟು ಕಡೆ ನನ್ನ ಗಮನಕ್ಕೆ ಬಂದಿರೋದೇನೆಂದರೆ, ಎಕ್ಸ್ಪೀರಿಯನ್ಸು ಯಾವಾಗಲೂ ಚೈಲ್ಡ್ಹುಡಲ್ಲಿ ಆಗಿರುತ್ತೆ, ಆದರೆ ಅವ್ರಿಗೆ ಅದ್ರ ಅರಿವಾಗೋದು ಅಡಾಲೆಸೆನ್ಸಲ್ಲಿ. ಯಾಕಂದರೆ ಆವಾಗಲೆಲ್ಲ ನಾವು ಸೆಕ್ಸ್ ಎಜುಕೇಷನ್ ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಮಾಡೋದು ಆ ಏಜಲ್ಲಿ. ಸೊ ಆವಾಗ ಅದೆಲ್ಲ ಓಕೆ ಏನಾಯಿತು ಹೇಗಾಯಿತು ಅದೆಲ್ಲ ಆವಾಗ ಸ್ವಲ್ಪ ಒಂದು ಅರ್ಥ ಬರುತ್ತೆ ಅದಕ್ಕೆ. ಸೊ ಆವಾಗಿಂದ ಏನಾಗುತ್ತೆ, ಇಲ್ಲ ಒಂದು ನಾನು ನನ್ನನ್ನು ಜಾಸ್ತಿ ಬ್ಲೇಮ್ ಮಾಡ್ಕೊತೀನಿ, ಇಲ್ಲ ನಾನು ಎಕ್ಸ್ಟರ್ನಲ್ ವರ್ಲ್ಡ್ನ ತುಂಬ ಬ್ಲೇಮ್ ಮಾಡ್ಕೊತೀನಿ. ಈಗ ಆ ಟ್ರಾಮಾಗಳು ಕಂಟಿನ್ಯೂ ಆಗ್ತವೆ. ನಾವು ಅಡಾಲೆಸೆನ್ಸ್ ಬಂದಾಗ ಅಂದ್ರೆ ಯುವಕರಾದ್ಮೇಲೆ ವಿಪರೀತ ಬೇರೆ ಬೇರೆ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ. ನಾವು ಈಗ ಸ್ವಲ್ಪ ಮಾನಸಿಕ ರೋಗದ ಬಗ್ಗೆ ನಮಗೆ ಗೊತ್ತಿದ್ರೆ ನಾವು ನಮಗಿರುವ ಸಮಸ್ಯೆಗಳ ಬಗ್ಗೆ ಒಂದು ಬೇಸಿಕ್ ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ತೇವೆ. ಸಮಸ್ಯೆ ಇರ್ಬೋದು, ನಾವು ಥೆರಪಿಸ್ಟ್ ನೋಡಬೇಕು. ಈಗ ಸದ್ಯದ ಕಾಲದಲ್ಲಿ ಯುವಕರು ಅಂದ್ರೆ ನಮ್ಮ ಯುವ ಜನತೆ ಎದುರಿಸ್ತಾ ಇರುವಂತಹ ಮಾನಸಿಕ ಕಾಯಿಲೆಗಳು ಯಾವ್ಯಾವ? ಯುವಕರಲ್ಲಿ ಸಾಮಾನ್ಯವಾಗಿ ನಾನು ನೋಡೋವಂಥದ್ದು ಅಂತಂದರೆ ಅಡಿಕ್ಷನ್. ಸೊ ಅಲ್ಲೂ ನಾನು ಹೆಚ್ಚಿಗೆ ಅವ್ರನ್ನ ಬ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಇವಾಗ ನನಗೆ ಯಾವುದು ಹೆಲ್ದಿ ಅಂತ ಗೊತ್ತಿದ್ರೆ ನಾನು ಅನ್ಹೆಲ್ದಿನ ಬಿಟ್ಟು ಹೆಲ್ದಿನ ಫಾಲೋ ಮಾಡ್ಬೋದು. ಸಾಕಷ್ಟು ಕಡೆ ನಾವು ಥೆರಪಿಯಲ್ಲಿ ಸ್ವಲ್ಪ ಆಳವಾಗಿ ಇಳಿದು ನೋಡಿದಾಗ ನಮಗೆ ಗೊತ್ತಾಗೋದು ಏನಂತಂದರೆ, ಆ ಮಕ್ಕಳಿಗೆ ಬೆಳಿಬೇಕಾದ್ರೆ ಯಾವುದು ಹೆಲ್ದಿ ಅಂತ ಗೊತ್ತಿರಲ್ಲ. ಆಮೇಲೆ ಇದು ಅನ್ಹೆಲ್ದಿ ಅಂತ ಗೊತ್ತಿರುತ್ತೆ, ಆದರೆ ಇದು ಬಿಟ್ಟು ನಾನು ಬೇರೆ ಏನು ಮಾಡಲಿ ಅನ್ನೋದು ಗೊತ್ತಿರೋದಿಲ್ಲ. ಈಗ ಅದು ಅನ್ಹೆಲ್ದಿಯೋ ಹೆಲ್ದಿಯೋ ಅನ್ನುವ ಪ್ರಶ್ನೆಗಿಂತ ಅವರು ಯಾವುದೋ ಒಂದು ಬೇರೆ ಸಮಸ್ಯೆಯನ್ನ ಸಪ್ರೆಸ್ ಮಾಡೋದಕ್ಕಾಗಿ ಅವರು. ಹೌದು. ಸೊ ಮೂಲ ಸಮಸ್ಯೆ ಬೇರೆ ಇರುತ್ತೆ. ಆ ಸಮಸ್ಯೆಯಿಂದ ನಾನು ಇಲ್ಲ ಹೊರಗೆ ಬರೋಕ್ಕಾಗಿರ್ಬೋದು ಅಥವಾ ಆ ಸಮಸ್ಯೆನ ಮ್ಯಾನೇಜ್ ಮಾಡೋಕ್ಕಾಗಿರ್ಬೋದು, ನನಗೆ ಅದಕ್ಕೆ ಹೇಗೆ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಮನೇಲಿ ಯಾರು ದೊಡ್ಡವರಿದ್ರೆ ಅವ್ರನ್ನ ಕೇಳ್ಬೋದು. ಬಟ್ ಅಲ್ಲೂ ಜನರಲಿ ಏನಾಗುತ್ತೆ, ಯುವಕರಿಗೆ ಅಡಾಲೆಸೆನ್ಸ್ಗೆ ಸ್ವಲ್ಪ ಅದಿರುತ್ತೆ, ನನಗೆಲ್ಲ ಗೊತ್ತು ಆಟಿಟ್ಯೂಡ್ ಇರುತ್ತೆ, ಅದು ಅವ್ರ ಏಜ್ ಅಪ್ರೋಪ್ರಿಯೇಟ್ ಕೂಡ ಅದು. ಸೊ ಹಂಗಿರ್ಬೇಕಾದ್ರೆ ಅವಾಗ ಆ ಜಗತ್ತಲ್ಲಿ ನಿಮ್ಗೆ ಗೊತ್ತು ಫ್ರೆಂಡ್ಸೇ ಇಲ್ಲ ಅಲ್ವಾ. ಸೊ ಫ್ರೆಂಡ್ಸ್ ಏನಾದರೂ ಇದನ್ನ ಹೆಲ್ದಿ ಅಂದ್ರೆ ಅದನ್ನ ಕೇಳೋದೇ ಜಾಸ್ತಿ. ಸೊ ಅಲ್ಲಿ ಫ್ರೆಂಡ್ಸ್ ರೋಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಫ್ರೆಂಡ್ಸ್ಗೆ ಹೆಲ್ದಿ ವೇಸ್ ಎಷ್ಟು ಗೊತ್ತು. ಸೊ ಅಲ್ಲಿ ನಾನು ಎರಡೂ ಥರ ನೋಡಿದ್ದೀನಿ. ಒಂದಷ್ಟು ಜನ ಫ್ರೆಂಡ್ಸೇ ಎನ್ಕರೇಜ್ ಮಾಡಿ ಥೆರಪಿ ಸೆಷನ್ಸ್ ಕಳಿಸಿರೋ ಫ್ರೆಂಡ್ಸ್ನೂ ನೋಡಿದ್ದೀನಿ. ಇನ್ನೊಂದಷ್ಟು ಜನ ಫ್ರೆಂಡ್ಸಿಗೆ ಅದ್ರ ಬಗ್ಗೆ ಇನ್ನೊಂದೇನಂದ್ರೆ ಕ್ವಿಕ್ ರಿಲೀಫ್ ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು. ತುಂಬಾ ಜನಕ್ಕೆ ಡಿಪ್ರೆಷನ್ ಸಮಸ್ಯೆ ಇದೆ. ಡಿಪ್ರೆಷನ್ ಕೆಲವರು ಮೆಡಿಸಿನ್ ತಗೋತಾ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ತಾರೆ. ತುಂಬಾ ವರ್ಷಾನುಗಟ್ಲೆ ಅವರು ಮೆಡಿಸಿನ್ ಅಲ್ಲೇ ಇರ್ತಾರೆ, ಕೆಲವರು ಥೆರಪಿಸ್ಟ್ ಹತ್ರನೇ ಹೋಗ್ತಾ ಇರ್ತಾರೆ. ಡಿಪ್ರೆಷನ್ ಸಮಸ್ಯೆ ಒಂದು ಬ್ರೇಕಪ್ ಆದ್ರೆ ಸಾಕು, ಅವರು ಮನೆ ಬಾಗ್ಲು ಹಾಕೊಂಡು ಒಳಗೆ ಕೂತ್ಕೊಂಡು ನೋವನ್ನು ಅನುಭವಿಸ್ತಾನೆ ಇರ್ತಾರೆ. ಸೊ ಇಂತಹ ಸಮಸ್ಯೆಗಳು ಯಾಕೆ ಈಗ ಜಾಸ್ತಿ ಆಗ್ತಾ ಇರೋದು ಅಂತ, ಅಥವಾ ಹಿಂದೆ ಇದ್ದಿರ್ಬೋದು, ಬಹುಶಃ ನಮಗೆ ಅದು ಗೊತ್ತಿಲ್ಲ ಇವತ್ತು. ಆದ್ರೆ ಒಂದು ಸಣ್ಣ ಬ್ರೇಕಪ್ ಆದ ತಕ್ಷಣ ಅದು ಡಿಪ್ರೆಸ್ಡ್ ಆಗಿ ಅವರು ಇದು ಮಾಡೋದಕ್ಕೆ ಏನ್ ಕಾರಣ? ನಾನು ಜನರಲಿ ಹೇಳೋದೇನೆಂದರೆ, ಇವಾಗ ಏನಾದರೂ ಒಂದು ನೋವಾಯಿತು ಅಂತಂದರೆ ಅದರಲ್ಲಿ ಹರ್ಟ್ ಆಗೋದು ತೀರಾ ಸಹಜ. ಸೊ ನಾನು ಬೇಜಾರೇ ಮಾಡ್ಕೋಬಾರ್ದು, ಕೋಪನೇ ಮಾಡ್ಕೋಬಾರ್ದು, ಎಲ್ಲದನ್ನು ನಾನು ಪ್ಲೇನಾಗಿ ತೊಗೋಬೇಕು, ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಿರ್ಬೇಕಾದ್ರೆ ಇವಾಗ ನನಗೇನೋ ಒಂದು ಅನುಭವ ಆಯಿತು, ಅದರಿಂದ ನೋವಾಯ್ತು. ಇವಾಗ ಖುಷಿ ಅನುಭವ ಆದಾಗ ನಾವೆಲ್ಲರೂ ಖುಷಿ ಹಂಚ್ಕೋತೀವಲ್ಲ, ಅದೇ ರೀತಿ ನೋವಿನ ಅನುಭವ ಆದಾಗಲೂ ಹಂಚ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ತುಂಬ ಕಡೆ ಏನಾಗುತ್ತೆ, ನಾನು ಹಂಚ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಂದರೆ ಅದರಿಂದ ನನಗೊಂದು ಅವಮಾನ ಥರ ಅನಿಸ್ಬೋದು, ಇಲ್ಲ ಅದರಿಂದ ನನಗೆ ಮುಂದೆ ಇನ್ನೇನು ಸಮಸ್ಯೆ ಬರುತ್ತೋ ಏನೋ, ಹೌದು. ಸೊ ಹಾಗಾಗಿ ಏನು ಮಾಡ್ತೀನಿ, ನಾನು ಹಂಚ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ನನ್ನ ಮನಸ್ಸೊಳಗಡೆನೇ ಇಟ್ಕೊಂಡಷ್ಟು ಅದು ಸಮಸ್ಯೆಯಾಗಿ ಬೆಳೆಯುತ್ತೆ. ಸೊ ಡಿಪ್ರೆಷನ್ನೂ ಅಷ್ಟೇ, ಯಾವುದೂ ಒಂದು ಫ್ಯೂ ಮಂತ್ಸ್ ಮೇಲೆ ಇರೋದಿಲ್ಲ, ಕೆಲವು ತಿಂಗಳುಗಳು ಮಾತ್ರ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಥೆರಪಿ ಸೆಷನ್ಸು, ಮೆಡಿಸಿನ್ಸ್ ಬೇಕಾದ್ರೆ ವಿತ್ ಮೆಡಿಸಿನ್ಸು, ಬರೀ ಥೆರಪಿ ಹೋಗ್ತಾರೆ ಅದೂ ಪಾಸಿಬಿಲಿಟಿ ಇದೆ. ಆದರೆ ನೀವು ಆದಷ್ಟು ಬೇಗ ಬಂದಷ್ಟು ಬರೀ ಥೆರಪಿಲೇ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಬಟ್ ಆದರೆ ಅದು ನಿಮ್ಮ ಒಂದು ಡೈಲಿ ಲೈಫಿಗೆ ಎಫೆಕ್ಟ್ ಮಾಡ್ತಾ ಇದೆ, ನನಗೆ ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನಿದ್ದೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಆ ಥರ ಆದಾಗ ನಾನು ಬರೀ ಥೆರಪಿಯಿಂದನೇ ಹೆಲ್ಪ್ ಆಗುತ್ತೆ, ಇಲ್ಲ ಅಂತಲ್ಲ, ಆದರೆ ಸಮಯ ಜಾಸ್ತಿ ತಗೊಳುತ್ತೆ. ಸೊ ಹಾಗಾಗಿ ಮೆಡಿಕೇಶನ್ ಈಗ ಒಂದು ಬೆಡ್ಡಿನಿಂದ ಏಳಲಿಕ್ಕೆ ಆಗೋದಿಲ್ಲ, ಒಂದು ಪಕ್ಕ ಒಂದು ನೀರು ಕುಡಿಬೇಕಂದ್ರೆ ಪಕ್ಕನೆ ನೀರಿನ ಗ್ಲಾಸ್ ಅನ್ನು ಇಟ್ಟರೆ ಅದನ್ನ ತೆಗೆದು ನೀರು ಕುಡಿಬೇಕು ಅನ್ನುವಷ್ಟು ಕೂಡ ಅದು ಒಂದು ದೊಡ್ಡ ಸುಸ್ತಾಗತ್ತೆ ಅವರಿಗೆ.
ಸೊ ಅದು ಸಿವಿಯರ್ ಡಿಪ್ರೆಸಿವ್ ಎಪಿಸೋಡ್ ಆದಾಗ ಅದಾಗುತ್ತೆ. ಆಗ ನೀವು ಸೈಕ್ಯಾಟ್ರಿಸ್ಟ್ ಬಳಿ ಹೋಗಲೇಬೇಕು. ಸೊ ಬರೀ ಥೆರಪಿ ಒಂದೇ ಸಾಕಾಗೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಯಾರಾದರೂ ಒಬ್ಬರು ಸಪೋರ್ಟ್ ಸಿಸ್ಟಮ್ ಬೇಕೇ ಬೇಕು. ಸೊ ಯಾರಾದರೂ ಒಬ್ಬರಾದರೂ ನೀವು ನಿಮ್ಮ ಸರ್ಕಲಲ್ಲಿ ಕರ್ಕೋಬೇಕು. ಯಾಕಂದ್ರೆ ನಿಮ್ಗೆ ಹೇಳೋದಕ್ಕೆ ಕಷ್ಟ ಆಗ್ತದೆ, ಊಟ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂದಾಗ ನಿಮಗೆ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳವರೆಗೂ ಒಬ್ಬರು ಕಾನ್ಸ್ಟೆಂಟ್ ಸಪೋರ್ಟ್ ಸಿಸ್ಟಮ್ ಬೇಕಾಗೇ ಆಗ್ತಾರೆ. ಅಲ್ಲಿ ಇನ್ನೊಂದು ಸಮಸ್ಯೆ ನಾನು ನೋಡೋದೇನೆಂದರೆ, ಇವಾಗ ನಮಗೆ ಹೆಲ್ಪ್ ತೊಗೊಳಕ್ಕೇನೆ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ನಿಜವಾಗ್ಲೂ ಹೆಲ್ಪ್ ತೊಗೋಬೇಕಾ? ಸೊ ಸುಮಾರು ಸಲ ಏನು ಪೀಪಲ್ ಆರ್ ಜಸ್ಟ್ ಅ ಕಾಲ್ ಅವೇ, ಒಂದು ಫೋನ್ ಮಾಡಿದ್ರೆ ಬರ್ತಾರೆ. ನಾವು ಫೋನ್ ಮಾಡಬೇಕಾ? ಇದು ನಿಜವಾಗ್ಲೂ ಅಷ್ಟು ಗಂಭೀರ ಸಮಸ್ಯೆನ ನನ್ನ ಕೈಲಿ ಹ್ಯಾಂಡಲ್ ಮಾಡ್ಕೊಳಕ್ಕಾಗಲ್ವಾ? ಸೊ ಈ ಒಂದು ಯೋಚನೆಗಳಿಂದ ನಾವೇನು ಮಾಡ್ತೀವಿ, ಹಂಚ್ಕೊಳ್ಳೋದನ್ನು ಮುಂದಕ್ಕೆ ತಳ್ತೀವಿ. ಆಮೇಲೆ ಹೆಲ್ಪ್ ತೊಗೊಂಡ್ರೆ ಏನೋ ಒಂಥರ ಒಂದು ಕೆಲವೊಬ್ಬರಿಗೆ ಒಂಥರ ಆಬ್ಲಿಗೇಷನ್, ನಾನು ಹೆಲ್ಪ್ ತೊಗೊಂಡೆ ಮತ್ತೆ ನಾನು ಹೆಲ್ಪ್ ಮಾಡಬೇಕಾಗತ್ತೇನೋ ಅಂತ. ಕೆಲವ್ರಿಗೆ ಅವ್ರು ಏನು ಅನ್ಕೋತಾರೋ ಏನೋ, ಇಷ್ಟು ಮಾಡೋಕ್ಕಾಗಲ್ವಾ ಇವನ ಕೈಲಿ ಅನ್ಕೋತಾರೆ ಅಂತ ಹೇಳಿ ಸಾಕಷ್ಟು ಜನ ಅದನ್ನು ಮುಂದಕ್ಕೆ ಹಾಕ್ತಾರೆ. ಬಟ್ ಅದನ್ನು ನಾನು ಸಜೆಸ್ಟ್ ಮಾಡೋದು, ಆ ಒಂದು ಮನೋಭಾವನೆನ ಒಂದು ಸ್ವಲ್ಪ ಬದಲಾಯಿಸ್ಕೋಬೇಕು. ಹೆಲ್ಪ್ ತಗೊಳ್ಳೋದು ಒಳ್ಳೇದು. ನಾವು ಡೋರ್ ತಟ್ಟದೇ ಇದ್ರೆ ಯಾರು ಬರೋದಿಲ್ಲ. ತುಂಬಾ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಹೈಪರ್ ಯೂಸ್ ಆಫ್ ಮೊಬೈಲ್ ಫೋನ್. ಅಂಡ್ ಈಗ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಹೋಗಿ ಬೇರೆ ಕಡೆ ಜನ ಶಿಫ್ಟ್ ಆಗ್ತಿದ್ದಾರೆ. ಈಗ ಫೇಸ್ಬುಕ್ ಅಲ್ಲಿ ಇದ್ದವರು ಈಗ ಇನ್ಸ್ಟಾಗ್ರಾಮ್ ಬಂದ ಹಾಗೆ. ಆದ್ರೆ ತುಂಬಾ ಮೊಬೈಲ್ ಅನ್ನ ಯೂಸ್ ಮಾಡ್ತೇವೆ. ಅದು ನಮ್ಮ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತದೆ, ಆಮೇಲೆ ಜಾಬ್ ಮೇಲೆ, ಉದ್ಯೋಗದ ಮೇಲೆ ಪ್ರಭಾವ ಬೀರ್ತದೆ. ಅಂಡ್ ಆಬ್ವಿಯಸ್ಲಿ ಅದು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೂಡ ಪ್ರಭಾವ ಬೀರ್ತದೆ. ಇಂತಹ ಸಮಸ್ಯೆಗಳಿಗೆ ಜಾಸ್ತಿ ಆಗ್ತಿದೆ ಅಂತ ಕಾಣಿಸ್ತಿದೆಯಾ? ಹೌದು. ಪ್ರತಿಯೊಂದು ಜನ್ರೇಷನ್ನಲ್ಲೂ ನೀವು ನೋಡಿದ್ರೆ ಅದರದೇ ಆದಂಥ ಕೆಲವೊಂದು ಡೆವಲಪ್ಮೆಂಟ್ಸ್ ಆಗುತ್ತೆ. ಇವಾಗ ಒಂದಷ್ಟು ವರ್ಷಗಳ ಹಿಂದೆ ನೋಡಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಸೊ ಇಂಡಸ್ಟ್ರೀಸ್ ಬಂತು, ಆವಾಗ ಒಂದಷ್ಟು ಚೇಂಜಸ್ ಆಯಿತು. ಆವಾಗಲೂ ಮಾನಸಿಕ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರ್ಪೇರ್ ಆಯಿತು. ಇವಾಗ ಈ ಥರದ್ದು. ಸೊ ನಾನು ಸಜೆಸ್ಟ್ ಮಾಡೋದೇನಂತಂದರೆ, ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಅಂತ ಇರಬೇಕು. ಸೊ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಸಾಮಾನ್ಯವಾಗಿ ನೋಡೋದೇನೆಂದರೆ, ಇಲ್ಲ ಎಕ್ಸೆಸಿವ್ ಯೂಸು, ತುಂಬ ಫೋನ್ ಯೂಸ್ ಮಾಡ್ತಾರೆ. ಅದು ಅವ್ರಿಗೆ ರಿಯಲೈಸ್ ಆದಾಗ ಝೀರೋಗೆ ತಂದುಬಿಡ್ತಾರೆ, ನಾನು ಫೋನೇ ಯೂಸ್ ಮಾಡಲ್ಲ. ರೈಟ್. ಸೊ ಜನರಲಿ ಶಿಫ್ಟ್ ಆಗೋದು ಹೆಂಗೆ ಅಂದರೆ, ನಾನೊಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋತೀನಿ, ಎಕ್ಸೆಸಿವ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಆ್ಯಪ್ನ ಡಿಲೀಟ್ ಮಾಡ್ತೀನಿ. ರೈಟ್. ಸೊ ಇದೆರಡು ಎಕ್ಸ್ಟ್ರೀಮ್ ಮೆಷರ್ಸ್ ಆಯಿತು. ಸೊ ಎಕ್ಸ್ಟ್ರೀಮ್ ಮೆಷರ್ಸ್ಗೆ ಹೋದ್ವಿ ಅಂತಂದರೆ ಯಾವುದೂ ಒಂದು ಫ್ಯೂ ಮಂತ್ಸ್ ಮೇಲೆ ಮಾಡೋಕ್ಕಾಗಲ್ಲ, ಮತ್ತೆ ವಾಪಸ್ ಹೋಗ್ತೀವಿ. ಸೊ ಅಲ್ಲಿ ನಾನು ಸಜೆಸ್ಟ್ ಮಾಡೋದನ್ನ, ನೀವೊಂದು ಬ್ಯಾಲೆನ್ಸ್ ತಂದ್ಕೊಬೇಕು. ಆ್ಯಂಡ್ ಆ ಬ್ಯಾಲೆನ್ಸು ಇಟ್ ವೇರೀಸ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಇವಾಗ ನನಗೆ ಅರ್ಧ ಗಂಟೆ ನೋಡ್ಮೇಲೆ ನೋಡೋಕ್ಕಾಗಲ್ಲ ಅನಿಸುತ್ತೆ, ಆದರೆ ಬೇರೆಯವ್ರಿಗೆ 1 ಅವರ್ ಬೇಕಾಗ್ಬೋದು. ಬಟ್ ಆದರೆ ನಾನು ಇವಾಗ ನೀವು ಮಕ್ಕಳಿಗೆ ಹೇಳ್ತೀರಾ ಮೊಬೈಲ್ ಕೊಡಬೇಡಿ ಅಂತ, ಸರಿ ಮೊಬೈಲ್ ಕೊಡಲ್ಲ, ಅದು ಬಿಟ್ಟು ಬೇರೆ ಏನು ಮಾಡ್ಬೇಕಂತ ಹೇಳ್ಕೊಡ್ತೀವಿ. ನಾವು ಕುತ್ಕೋಬೇಕಲ್ವ ಅವ್ರ ಜೊತೆ ಆಟ ಆಡೋಕ್ಕೆ. ಸೊ ಸಾಕಷ್ಟು ಪೇರೆಂಟ್ಸ್ ಏನು ಹೇಳ್ತಾರೆ ಅಂತಾರೆ, ಅವ್ನಿಗೆ ಮೊಬೈಲ್ ಕೊಡ್ಲಿಲ್ಲ, ನಾನು ಅವ್ನ ಜೊತೆ ಕುತ್ಕೋಬೇಕು, ನನ್ನ ಟೈಮ್ ಕೇಳ್ತಾನೆ. ಬಟ್ ಹಂಗಂತ ಮಕ್ಕಳಿಗೆ ನಾನು ಏನೂ ಸ್ಕ್ರೀನ್ ಎಕ್ಸ್ಪೋಜರೇ ಕೊಡಬೇಡಿ ಅಂತ ಹೇಳೋದು ಇಲ್ಲ. ಯಾಕಂದರೆ ಅವ್ರ ಜನ್ರೇಷನ್ಗೆ ಅದರ ಎಕ್ಸ್ಪೋಜರು ಅವಶ್ಯಕತೆ ಇದೆ. ಇವಾಗ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ಬೇಕಂದ್ರೆ ಏನಾದ್ರು ಒಂದು ಲೈಕ್ ಮೈಂಡೆಡ್ನೆಸ್, ಇಂಟ್ರೆಸ್ಟಿಂಗ್ ಟಾಪಿಕ್ ಇರಬೇಕಲ್ವ. ಅವನು ಫುಲ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿದ್ದಾನೆ, ನನಗೆ ಎಕ್ಸ್ಪೋಜರೇ ಇಲ್ಲ ಅಂದರೆ ನಾನು ಹಿಂಗೆ ಬರೆಯೋಕ್ಕೆ ಸಾಧ್ಯ. ಸೊ ಅಲ್ಲೆಲ್ಲ ಕಡೆ ನಾನು ಸಜೆಸ್ಟ್ ಮಾಡೋದು ಅಲ್ಟಿಮೇಟ್ಲಿ ಬ್ಯಾಲೆನ್ಸ್. ರೈಟ್. ನಿಮಗೆ ಯಾವುದು ಬ್ಯಾಲೆನ್ಸ್ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿ ಏನು ಇದೇ ಸರಿ ಇದೇ ತಪ್ಪು ಆ ಥರ ಏನೂ ಇಲ್ಲ, ಇಟ್ಸ್ ಆನ್ ಎ ಸ್ಪೆಕ್ಟ್ರಮ್. ಸೊ ಅಲ್ಲಿ ನಿಮಗೆ ಬ್ಯಾಲೆನ್ಸ್ನ ಕಂಡುಕೊಳ್ಳೋಕ್ಕೆ ನಿಮಗೆ ಥೆರಪಿ ಬೇಕಾಗುತ್ತೆ. ರೈಟ್. ಸೊ ನನ್ನ ಬ್ಯಾಲೆನ್ಸ್ ಯಾವುದು ನೋಡ್ಕೊಳ್ಳೋಕ್ಕೆ ಥೆರಪಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸಮಸ್ಯೆನೇ ಇರಬೇಕು ಅಂತೇನೂ ಇಲ್ಲ. ನನ್ನ ಬಗ್ಗೆ ನಾನು ಹೆಚ್ಚಿಗೆ ಅರ್ಥ ಮಾಡ್ಕೋಬೇಕಂದ್ರೆ, ಅಥವಾ ನನ್ನ ಲೈಫಲ್ಲಿ ಆಗ್ತಾ ಇರೋ ಕೆಲವು ಘಟನೆಗಳಿಗೆ ನಾನು ಹೆಲ್ದಿ ವೇಯಲ್ಲಿ ರೆಸ್ಪಾಂಡ್ ಮಾಡ್ತಾ ಇದ್ದೀನ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಥೆರಪಿಸ್ಟ್ ಅವಶ್ಯಕತೆ ಖಂಡಿತ ಇದೆ. ಅಲ್ಲಿಂದ ನಾವು ಮತ್ತೆ ಬರೋದು, ಈಗ ಮದುವೆ ಆಗ್ತದೆ, ಆಗೋರು ಮದುವೆ ಆಗ್ತಾರೆ, ಮಕ್ಕಳಾಗ್ತವೆ. ಸೊ ಆ ಸಮಸ್ಯೆಗಳು, ದಾಂಪತ್ಯದಲ್ಲಿರೋ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಇರೋ ಸಮಸ್ಯೆ, ಅಥವಾ ಲವರ್ಸ್ ಗಳ ಮಧ್ಯೆ ಇರೋ ಸಮಸ್ಯೆ, ಮಕ್ಕಳಾದ್ರೆ ಅದು ಏನೋ ತುಂಬಾ ಜನಕ್ಕೆ ಅದರ ಬರ್ಡನ್, ಅದೊಂಥರ ಬರ್ಡನ್ ಆಗ್ಬಿಡುತ್ತೆ ಮಕ್ಕಳಾಗೋದು ಕೂಡ. ಸೊ ಇಂತಹ ಸಮಸ್ಯೆಗಳು ನಿಮ್ಮ ಹತ್ರ ಬರೋದಿಲ್ಲ, ಅಥವಾ ಮಹಿಳೆಯಲ್ಲಿ ನೀವು ಇದು ಮಾಡ್ತೀರಾ, ಅಂದ್ರೆ ಕಪಲ್ ಥೆರಪಿ ಮಾಡ್ತೀರಾ? ಖಂಡಿತ ಕಪಲ್ ಥೆರಪಿನೂ ಆಫರ್ ಮಾಡ್ತೀವಿ. ಓಕೆ. ಸೊ ಈಗ ಮದುವೆ ಆದವರಲ್ಲಿರುವ ಸಮಸ್ಯೆಗಳೇನು ಅಂತ ತುಂಬಾ ಕಿತ್ತಾಡ್ತಾರೆ. ಮದುವೆ ಆಗಿ 1-2 ದಿನ ಆದ ಮೇಲೆ ಕಿತ್ತಾಡ್ತಾರೆ, ಸಣ್ಣ ಸಣ್ಣ ವಿಷಯ ಕಿತ್ತಾಡ್ತಾರೆ. ಒಬ್ಳು ಗಂಡ ಹೆಂಡತಿ ಈಗ ಟೂತ್ ಪೇಸ್ಟ್ ಇದ್ರೆ ಅವ್ರ ಮೇಲೆ ಹೀಗೆ ಒತ್ತಿದ್ರೆ ಇದು ಗಂಡನಿಗೆ ಕೋಪ ಬರುತ್ತೆ, ಕೆಳಗಿಂದ ಕೋಪ ಬರುತ್ತೆ, ಚಪ್ಪಲಿ ಒಳಗೆ ಹಾಕೊಂಡು ಗಂಡ ಬಂದ್ರೆ ಕೋಪ ಬರುತ್ತೆ. ಕಿತ್ತಾಟ, ಸಣ್ಣ ಸಣ್ಣ ವಿಷಯಕ್ಕೆ ಕಿತ್ತಾಟ. ಇದು ಯಾಕೆ ಈ ಕಪಲ್ಗಳ ಮಧ್ಯೆ ಮತ್ತೆ ಅದಕ್ಕೆ ನೀವು ಏನು ಸೊಲ್ಯೂಷನ್ ಕೊಡ್ತೀರಾ ನಿಮ್ಮ ಸಂಸ್ಥೆಯಲ್ಲಿ?
ಕಪಲ್ ಸೆಷನ್ಸು ನಡೆಯೋದು ಸ್ವಲ್ಪ ಬೇರೆ ಥರ. ಸೊ ಇಂಡಿವಿಜುವಲ್ ಸೆಷನ್ಸಲ್ಲಿ ಅಂದರೆ ಆ ವ್ಯಕ್ತಿ ಒಬ್ಬರೇ ಇರ್ತಾರೆ. ಕಪಲ್ ಸೆಷನಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಅಥವಾ ಪಾರ್ಟ್ನರ್ಸ್ ಅಂತ ಹೇಳ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫೇ ಆಗಿರ್ಬೇಕಂತಿಲ್ಲ. ಸೊ ಪಾರ್ಟ್ನರ್ಸ್ ಇಬ್ಬರೂ ಇನ್ಕ್ಲೂಡ್ ಆಗ್ತಾರೆ. ಸೊ ಕಪಲ್ ಸೆಷನ್ಸ್, ಕಪಲ್ ಕನ್ಸರ್ನ್ಸ್ ಅಂತ ಬಂದಾಗ ಈಚೀಚೆಗೆ ನೀವು ಬೆಳವಣಿಗೆ ಅಂತ ನೋಡ್ಕೊಂಡು ಬಂದರೂ ಕೂಡ ಎಕನಾಮಿಕ್ ಇಂಡಿಪೆಂಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಆರ್ಥಿಕವಾಗಿ ಮಹಿಳೆಯರು ತುಂಬ ಸಬಲರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತದೆ, ಎಲ್ಲನೂ ಒಂದು ಕಾಂಪಿಟೇಟಿವ್ ಸ್ಪಿರಿಟಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ. ಅದು ನನ್ನ ಮಹಿಳೆಯರು ಮಾತ್ರ ನೋಡ್ತಾರೆ, ಪುರುಷರು ಮಾತ್ರ ನೋಡ್ತಾರೆ ಅಂತ ಹೇಳಲ್ಲ. ಇಬ್ಬರೂ ಅಷ್ಟೇ, ಪಾರ್ಟ್ನರ್ಸ್ ಇಬ್ಬರೂ ಒಂದು ಹಂತದಲ್ಲಿ ಅದು ಕಾಂಪಿಟೇಷನ್ ಥರ ಆಗೋಗ್ಬಿಡುತ್ತೆ. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ, ಮಹಿಳೆಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೀನು ಆಚೆ ಕಡೆ ಹೋಗಿ ದುಡ್ಕೊಂಡು ಬರೋದು, ಮನೆಯಲ್ಲೂ ನೀನು ಮಾಡಲೇಬೇಕು ಅಂತ ಹೇಳಿ. ಸೊ ಅಲ್ಲಿ ಸಾಕಷ್ಟು ಜನ ಹೇಳೋದೇನಂತಂದರೆ ಸಹಾಯ ಸಿಗ್ತಾ ಇಲ್ಲ. ಇವಾಗ ಮನೆ ಕೆಲಸಗಳನ್ನೂ ನಾನು ಬ್ಯಾಲೆನ್ಸ್ ಮಾಡಬೇಕು. ಏನಂದರೆ ನಾನು ಎಲ್ಲ ಕಡೆ ಸೂಪರ್ ವುಮೆನ್ ಅಂತ ಕಾನ್ಸೆಪ್ಟ್ ಇದೆ. ಸೊ ನಾನು ಎಲ್ಲ ಕಡೆನೂ ಎಕ್ಸ್ಪರ್ಟೀಸ್ ತೊಗೋಬೇಕು. ನನ್ನ ಮಕ್ಕಳನ್ನೂ ನಾನು ಚೆನ್ನಾಗಿ ಬೆಳೆಸಬೇಕು, ನನ್ನ ಮನೇನೂ ಚೆನ್ನಾಗಿ ಇಟ್ಕೊಬೇಕು, ನಾನು ಆಚೆ ಕಡೆನೂ ದುಡ್ಕೊಂಡು ಬರ್ಬೇಕು, ನಾನು ಅಚೀವು ಮಾಡಬೇಕು. ಇದೆಲ್ಲನೂ ಒಂದು ವ್ಯಕ್ತಿಯಲ್ಲಿ ಮಾಡೋದು ತುಂಬಾ ಕಷ್ಟ, ಪ್ರಾಕ್ಟಿಕಲಿ ವೆರಿ ಡಿಫಿಕಲ್ಟ್. ಹಾಗಂತ ನಾನು ಯಾರೂ ಪಾರ್ಟ್ನರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ, ಸಪೋರ್ಟಿವ್ ಪಾರ್ಟ್ನರ್ಸ್ನೂ ನಾನು ನೋಡಿದ್ದೀನಿ. ಆದರೆ ಅಲ್ಲಿ ಕೂಡ ನಾನು ಸಜೆಸ್ಟ್ ಮಾಡೋದೇನಂತಂದರೆ ಲೈಕ್ ಅಲ್ಲಿ ಒಂದು ಬ್ಯಾಲೆನ್ಸ್ ಬೇಕು. ಸೊ ಇವಾಗ ಏನಾಗುತ್ತೆ, ನಾನು ಆ್ಯಸ್ ಅ ವೈಫ್ ನನಗನ್ಸುತ್ತೆ ನಾನು ಈ ಥರ ಸಪೋರ್ಟ್ ಮಾಡಿದ್ರೆ ನನ್ನ ಹಸ್ಬೆಂಡಿಗೆ ಸಪೋರ್ಟ್ ಮಾಡ್ದಂಗೆ ಅಂತ. ಆದರೆ ಅವರಿಗೆ ಇದೇ ಥರ ಸಪೋರ್ಟ್ ಬೇಕಂತ ನಾನು ಕೇಳಬೇಕಲ್ವ, ರೈಟ್? ಸೊ ಇಲ್ಲಾಂದರೆ ಅದು ಯೂಸ್ ಆಗಲ್ಲ. ನಾನು ಸುಮ್ಮನೆ ಸಪೋರ್ಟ್ ಮಾಡ್ತಾ ಇರ್ತೀನಿ, ನನ್ನ ಪ್ರಕಾರ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ಬಟ್ ಅವ್ರಿಗೆ ನಿಜವಾಗ್ಲೂ ಸಪೋರ್ಟ್ ಬೇಕಾ ಇಲ್ವಾ ಅಂತ ನಾನು ಕೇಳ್ಕೋಬೇಕು. ಸೊ ಸಾಕಷ್ಟು ಸಲ ಅದು ಸಮಸ್ಯೆ ಆಗುತ್ತೆ. ಅದು ಬಿಟ್ಟರೆ ಮತ್ತೊಂದು ಬರೋದೇನಂತಂದರೆ ಎಕ್ಸ್ಪ್ರೆಷನ್ ಆಫ್ ಲವ್, ರೈಟ್? ಸೊ ಇವಾಗ ಪ್ರೀತಿ ಇದೆ 100% ಒಪ್ಕೋಬೋದು, ಬಟ್ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತಂದರೆ ಇನ್ನೊಂದು ವ್ಯಕ್ತಿಗೆ ಹೇಗೆ ಅರ್ಥ ಆಗುತ್ತೆ? ಆ್ಯಂಡ್ ಸಾಕಷ್ಟು ಸಲ ಏನಂತಂದರೆ ನಾನು ಕೇಳ್ಪಟ್ಟಿರ್ತೇನೆಂತಂದರೆ ನಮ್ಮ ಮನೇಲೆಲ್ಲ ಅರ್ಥ ಮಾಡ್ಕೊಳ್ತಾರಲ್ಲ, ಸೊ ಇವರು ಆಬ್ಲಿಗೇಟೆಡ್ ಟು ಅಂಡರ್ಸ್ಟ್ಯಾಂಡ್. ನಾನು ಕೇಳೋ ಬೇಸಿಕ್ ಪ್ರಶ್ನೆ, ಅದು ಹೇಗೆ ಸಾಧ್ಯ? ಇವಾಗ ಒಂದು ವ್ಯಕ್ತಿ ನಿಮ್ಮ ಜೊತೆ ಇರಬೇಕು ಅಂತಂದರೆ ಅವರಿಗೆ ಮಿನಿಮಮ್ ಅಂದ್ರೂ ಒಂದು 4 ರಿಂದ 5 ವರ್ಷರೂ ನಿಮ್ಮ ಜೊತೆಗೆ ಇದ್ರೇ ನೀವು ಏನಂತ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ರೈಟ್? ಸೊ ಮನಸ್ಸು ಅಷ್ಟು ಸುಲಭ ಆಗಿದ್ದಿದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೋದಾಗಿತ್ತು. ಸೊ ಹಾಗಿಲ್ಲ. ಸೊ ನೀವು ಒಂದು ವ್ಯಕ್ತಿನ ಅರ್ಥ ಮಾಡ್ಕೋಬೇಕಂದ್ರೆ ಅವ್ರ ಜೊತೆ ಒಂದು ಇಂತಿಷ್ಟು ವರ್ಷ ಅಂತ ಬದುಕಲೇಬೇಕಾಗುತ್ತೆ. ಈಗ ಎಕ್ಸ್ಪ್ರೆಷನ್ ಆಫ್ ಲವ್ ಬಗ್ಗೆನೇ ನಾವು ಮಾತಾಡೋದಾದ್ರೆ ಕೆಲವೆಲ್ಲ ಒಂದು ನೋಷನ್ಸ್ ಇದೆ. ಏನಂದ್ರೆ ನೀವು ಪ್ರೀತಿಸಿದವ್ರ ಮೇಲೆ ಮಾತ್ರ ನಿಮಗೆ ಹೆಚ್ಚು ಕೋಪ ಬರೋದು ಅಂತ. ಹಾಗಾಗಿ ಗಂಡ ಹೆಂಡತಿಯನ್ನ ಬೈಯೋದು, ದಟ್ ಇಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಲವ್. ಅಥವಾ ಹೆಂಡತಿ ಗಂಡನ ಮೇಲೆ ಬೈಯೋದು, ಸಿಕ್ಕಾಪಟ್ಟೆ ಇದ್ದ ತಪ್ಪುಗಳನ್ನೆಲ್ಲ ಹುಡುಕೋದು, ಇದು ದಟ್ ಲೀಡ್ಸ್ ಟು ಅ ಫೈಟ್. ಅಂದ್ರೆ ಇಡೀ ಅವರು ದಿನ ಇಡೀ ಕಿತ್ತಾಡ್ತಾನೆ ಹೋಗ್ತಾರೆ. ಸೊ ಇದು ಇವರು ಯಾವ ಸ್ಟೇಟ್ ಅಲ್ಲಿ ಇವರು ಥೆರಪಿಸ್ಟ್ ಅನ್ನ ನೋಡ್ಬೇಕಂದ್ರೆ ಯಾವ ಲಿಮಿಟ್ ರೀಚ್ ಆದಾಗ ಇವರು ಕಪಲ್ ಥೆರಪಿಗೆ ಹೋಗ್ಬೇಕು? ಸಾಮಾನ್ಯವಾಗಿ ಬೈಯೋದು ಅಥವಾ ಜಗಳ ಆಗೋದು ಇದು ಕಾಮನ್. ಅದು ಕಪಲ್ ಅಂತ ಅಲ್ಲ, ಯಾವುದೇ ಒಂದು ವ್ಯಕ್ತಿಗಳು ಇಬ್ರು ಮನೇಲಿದ್ದಾರೆ ಅಂತಂದ್ರೆ ಕಾನ್ಫ್ಲಿಕ್ಟ್ಸ್ ಆಗೇ ಆಗುತ್ತೆ. ಆದರೆ ಅದು ಡಿಸ್ರೆಸ್ಪೆಕ್ಟ್ಫುಲ್ ಆಗಿರಬಾರ್ದು, ರೈಟ್? ಸೊ ಇವಾಗ ಆ ಸಿಚುಯೇಷನ್ಗೆ ನಾವು ಜಗಳ ಮಾಡಿದ್ವಿ ಅಂದರೆ ಓಕೆ, ಆದರೆ ಅದರಿಂದ ನನ್ನ ವ್ಯಕ್ತಿತ್ವಕ್ಕೆ ಅಟ್ಯಾಕ್ ಆಗ್ತಾ ಇದೆ ಅಂತಂದರೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಈ ಸಿಚುಯೇಷನ್ ಬೆಳಗ್ಗೆ ನೀನು ಹಿಂಗೆ ಮಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ, ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ನೀನೇ ಸರಿ ಇಲ್ಲ ಅಲ್ವಾ? ಸೊ ಯಾವಾಗ ಒನ್ಸ್ ಥಿಂಗ್ಸ್ ಗೋ ಪರ್ಸ್ನಲ್, ಅವಾಗ ಐ ಸ್ಟಾರ್ಟ್ ಡಿಫೆಂಡಿಂಗ್, ರೈಟ್? ಯಾಕಂದ್ರೆ ಹ್ಯೂಮನ್ ಟೆಂಡೆನ್ಸಿ, ಯಾರೋ ನನ್ನನ್ನು ಅಟ್ಯಾಕ್ ಮಾಡ್ತಾರೋ ನಾನು ಡಿಫೆಂಡ್ ಮಾಡ್ಕೋಬೇಕು. ಸೊ ಇವಾಗ ಏನಾಗುತ್ತೆ, ಆ ಡಿಫೆಂಡಿಂಗ್ ಹೆಂಗೆ ಹೋಗುತ್ತೆ, ನಾನು ಡಿಫೆಂಡ್ ಮಾಡ್ಕೊಳ್ಳೋದು ನಿಮಗೆ ಪರ್ಸ್ನಲಿ ಅಟ್ಯಾಕ್ ಅಂತ ಅನ್ಸುತ್ತೆ. ಸೊ ನೀವು ಡಿಫೆಂಡ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಯಾವಾಗ ವಿಷಯಗಳು ಒಬ್ಬರು ವ್ಯಕ್ತಿತ್ವಕ್ಕೆ ನಾವು ಟಾರ್ಗೆಟ್ ಆಗ್ತಾ ಇದೆ ಜಗಳಗಳು ಅಂತ ಅಂದಾಗ, ದಟ್ ಈಸ್ ಅನ್ ಇಂಡಿಕೇಶನ್ ದಟ್ ಯು ನೀಡ್ ಹೆಲ್ಪ್, ರೈಟ್? ಆಸ್ ಅ ಕಪಲ್, ಹೌದು, ಬೋತ್ ನೀಡ್ ಹೆಲ್ಪ್. ಸೊ ಅಲ್ಲಿ ಕೂಡ ನಾನು ಅರ್ಥ ಮಾಡ್ಕೊಂಡ್ರಂಗೆ ಅಲ್ಲೂ ಸಾಕಷ್ಟು ಸ್ಕಿಲ್ ಪ್ರಾಬ್ಲಮ್ಸ್ ಇದೆ. ಯಾಕಂದರೆ ಅಲ್ಲಿ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ಇವತ್ತು ಮದುವೆ ಮಾಡಿದ್ವಿ ಅಂದಮೇಲೆ ನಾಳೆಯಿಂದ ಅವ್ರ ಸಂಸಾರ ಜೀವನ ಶುರು ಮಾಡ್ಕೋಬೇಕು, ಅವ್ರು 100% ದೇ ನೋ ಎವ್ರಿಥಿಂಗ್ ಅಂತ ಒಂದು ಆ್ಯಟಿಟ್ಯೂಡು. ಆದರೆ ಯಾರಿಗೆ ಅದರಲ್ಲಿ ಸಾಕಷ್ಟು ಜನ ಗೊತ್ತಿರೋದಿಲ್ಲ ಅಲ್ವಾ? ಸೊ ಇವಾಗ ನಾವು ಇನ್ನೊಂದು ಮನೆಗೆ ಹೋಗ್ತೀವಿ ಅಥವಾ ನಾವಿಬ್ಬರೇ ಒಂದು ಮನೆ ಮಾಡ್ತೀವಿ ಅಂತಂದ್ರೂ ಕೂಡ ಚಾಲೆಂಜಸ್ ಸಾಕಷ್ಟು ಇರುತ್ತೆ ಅಲ್ವಾ? ಸೊ ಅದರಲ್ಲಿ ಲೈಕ್ ಅದಕ್ಕೆ ಏನು ಬೇಕು, ನಾವಿಬ್ಬರು ಮುಕ್ತವಾಗಿ ಹಂಚ್ಕೋಬೇಕು, ನಮಗೆ ಟೈಮ್ ಮಾಡ್ಕೋಬೇಕು. ಸೊ ಸಾಕಷ್ಟು ಕಡೆ ಟೈಮೇ ಇರೋದಿಲ್ಲ. ಸೊ ನೀವು 9 o'clock ಟು ನೆಕ್ಸ್ಟ್ 9 o'clock ಕೆಲಸ ಮಾಡ್ತಾ ಇರ್ತೀರಾ ಅಂದರೆ ನೀವಿಬ್ಬರು ಮಾತಾಡ್ಕೊಳ್ಳೋಕೆ ಎಲ್ಲಿ ಸ್ಪೇಸ್ ಇರುತ್ತೆ? ಸೊ ಸಾಮಾನ್ಯವಾಗಿ ಕೊಡೋ ರೀಸನ್ಸ್ ಅಂದರೆ ವೀಕೆಂಡ್ಸಲ್ಲಿ ಇರ್ತೀವಿ. ಸೊ ವೀಕೆಂಡ್ಸಲ್ಲಿ ನಿಮ್ಮ ಸ್ಯಾಟರ್ಡೇ ಫುಲ್ ನಿಮ್ಮ ರೆಸ್ಟಲ್ಲೇ ಹೊಟ್ಟೋಗುತ್ತೆ. ಸಂಡೇ ಮನೇಲಿ ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದು ಹೊಟ್ಟೋಗುತ್ತೆ. ಅದು ಬಿಟ್ಟರೆ ಜನ ಜಾಸ್ತಿ ಮಾಡ್ತಾರೆ, ಟ್ರಾವೆಲಿಂಗ್ ಹೊಟ್ಟೋಗ್ತಾರೆ. ಸೊ ನಿಮಗೆ ಕ್ವಾಲಿಟಿ ಟೈಮ್ ಬೇಕಲ್ವಾ? ಸೊ ರಿಲೇಷನ್ಶಿಪ್ಸು ಗಿಡಗಳ ಥರ, ನೀವು ದಿನ ನೀರು ಹಾಕಬೇಕು, ದಿನ ಪೋಷಣೆ ಕೊಡಬೇಕು, ಅವಾಗ್ಲೇನೆ ಆಗುತ್ತೆ. ದಿನ ಬೆಳಿಗ್ಗೆ ಎದ್ದು ಗಂಡನ ಮುಖನೇ ನೋಡಬೇಕು, ಹೆಂಡತಿಯ ಮುಖ ನೋಡಬೇಕು. ದೇ ಡೋಂಟ್ ಹ್ಯಾವ್ ಅದರ್ ಕಾಂಟೆಕ್ಸ್ಟ್. ಬೆಂಗಳೂರಿಗೆ ಶಿಫ್ಟ್ ಆದ್ರೆ
ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಕೊಂಡ್ರೆ ಇರುವ 4 ಜನ ಇಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರ್ತಾರೆ, ಅಲ್ಲೆಲ್ಲೋ ದೂರದಲ್ಲಿ ಇರ್ತಾರೆ, ಹೋಗುದು. ಇವ್ರು ಬೆಳಿಗ್ಗೆ ಇದ್ರೆ ಅವರಿಬ್ಬರ ಮುಖವನ್ನೇ ನೋಡ್ಕೊಳ್ತಾರೆ. ಸೊ ಇದು ತುಂಬಾ ಸಮಸ್ಯೆ ಆಗುದಿಲ್ವಾ ಅಂತ, ಅಂದ್ರೆ ಸೋಷಿಯಲ್ ಕಾಂಟೆಕ್ಸ್ಟ್ ಅನ್ನ ಕಮ್ಮಿ ಮಾಡ್ಕೊಂಡು. ಸೋಷಿಯಲ್ ಕಾಂಟೆಕ್ಸ್ಟ್ ಕಡಿಮೆ ಆಗ್ತಾ ಇದೆ. ಇನ್ನೊಂದೇನಂತಂದ್ರೆ ನಾನು ಇವಾಗ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಆಫೀಸಲ್ಲಿ ಇರೋಷ್ಟು ಟೈಮು ನಾನು ಕಾಮ್ ಆಗಿರ್ಬೇಕು, ಕಂಪೋಸ್ಡ್ ಆಗಿರ್ಬೇಕು, ಅದು ನೆಸೆಸಿಟಿ ಬರುತ್ತೆ. ಸೊ ನಾನು ನನ್ನೊಳಗಡೆ ನನ್ನ ಕೊಲೀಗ್ ಏನೋ ಮಾಡಿ ನಂಗೆ ಇಷ್ಟ ಆಗಲ್ಲ, ಅರೆ ನಾನಲ್ಲಿ ಹೇಳಂಗಿಲ್ಲ. ಸೊ ನಾನು ಅಲ್ಲಿ ಎಲ್ಲದನ್ನು ಅಬ್ಸರ್ವ್ ಮಾಡ್ಕೊಂಡ್ ಬರ್ತೀನಿ. ಸೊ ಮನೇಲಿ ಯಾರಾದ್ರೂ ಒಂಚೂರು ಏನಾರು ಅಂದ್ರೆ ಅವ್ರ ಹತ್ರ ಎಲ್ಲ ಬರ್ಸ್ಟೋಪನ್ ಆಗುತ್ತೆ. ಸೊ ಅದಕ್ಕೇನು ಜೆಂಡರ್ ಸ್ಪೆಸಿಫಿಕ್ ಇಲ್ಲ, ಅದು ನಾನು 2 ಜೆಂಡರಲ್ಲೂ ನೋಡ್ತೀನಿ. ಸೊ ಹಾಗಾಗಿ ಏನಾಗುತ್ತೆ, ಆಮೇಲೆ ಇನ್ನೊಂದು ನೋಡೋದೇನಂತಂದ್ರೆ ಯಾರು ಯಾರ ಜೊತೆಗೂ ಹೆಚ್ಚಿಗೆ ಬರೆಯಲ್ಲ. ಸೊ ನೀವು ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಪೇಜಸಲ್ಲಿ ಫೋಟೋಸ್ ಜಾಸ್ತಿ ಕಾಣಿಸುತ್ತೆ ನಮಗೆ ಬಿಟ್ಟರೆ, ಆದರೆ ಎಷ್ಟು ಮಟ್ಟಿಗೆ ಅವರಿಗೆ ಮನಸ್ಸಿನ ರಿಲೇಟೆಡ್ ಕ್ಲೋಸ್ನೆಸ್ ಇರುತ್ತೆ ಆ ಥರ ಫ್ರೆಂಡ್ಶಿಪ್ಸೂ ತೀರಾ ಕಡಿಮೆ. ಆಮೇಲೆ ಅಡಲ್ಟ್ ಲೈಫ್ ಬರ್ತಾ ಇದ್ದಂಗೆ ಫ್ರೆಂಡ್ಸ್ ಕಡಿಮೆ ಆಗ್ತಾ ಹೋಗ್ತಾರೆ. ಯಾಕಂದರೆ ನಮ್ಮ ಮನೆ ಸಮಸ್ಯೆ ಇವ್ರ ಹತ್ರ ಯಾಕೆ ಹೇಳ್ಕೊಳ್ಳೋದು ಅಥವಾ ಎಷ್ಟು ಅಂತ ಹೇಳ್ಕೊಳ್ಳೋದು. ಸೊ ಹೀಗಾಗಿ ನಾವು ನಮ್ಮದೇ ಆದಂಥ ಕೆಲವು ಚೌಕಟ್ಟುಗಳನ್ನ ಹಾಕ್ಕೊಂಡು ಆ ಚೌಕಟ್ಟುಗಳು ನಮಗೆ ಸಮಸ್ಯೆನ ಕಾಸ್ ಮಾಡ್ಕೊಳ್ಳುತ್ತಾ ಬರುತ್ತೆ. ಈಗ ನಿಮ್ಮ ಸಂಸ್ಥೆಯಲ್ಲಿ ಮುದುಕರು ಬರೋದಿಲ್ಲ, ಪ್ರಾಯದವರು ಬರೋದಿಲ್ವಾ? ಬರ್ತಾರೆ. ಸೊ ಜನರಲಿ ನಾನು ನೋಡೋದೇನಂತಂದ್ರೆ ಒಂದು ಏಜ್ ಆದಮೇಲೆ ಅಫ್ಕೋರ್ಸ್ ಅಬೌವ್ 55-60 ಇರೋರಲ್ಲಿ ನಾನು ನೋಡೋದೇನಂದ್ರೆ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಹಾಗಾಗಿ ಏನಾಗುತ್ತೆ, ಮಕ್ಕಳೆಲ್ಲರೂ ಐದರ್ ಎಜುಕೇಷನ್ ಪರ್ಪಸ್ಗೋ ಅಥವಾ ಮದುವೆ ಆಗೋನೋ ಅಥವಾ ಅವ್ರು ಇಂಡಿಪೆಂಡೆಂಟ್ ಲಿವಿಂಗೋಸ್ಕರ ಮನೆ ಬಿಟ್ಟು ಆಚೆ ಕಡೆ ಇರ್ತಾರೆ. ಸೊ ಆವಾಗ ಇಷ್ಟು ವರ್ಷದಲ್ಲಿ ಏನಾಗಿರುತ್ತೆ, ಮ್ಯಾರೇಜ್ ಬಗ್ಗೆ ಫೋಕಸ್ಸೇ ಇರೋದಿಲ್ಲ. ಯಾಕಂದರೆ ಮಕ್ಕಳ ಬೆಳವಣಿಗೆ, ಅವರಿಗೆ ಅವ್ರದ್ದು ಏನೇನು ನೀಡ್ಸ್ ಇರುತ್ತೆ ಫುಲ್ಫಿಲ್ ಮಾಡಬೇಕು, ಅದರಲ್ಲೇ ಹೊರಟೋಗುತ್ತೆ. ಸಡನ್ನಾಗಿ ನನಗೆ ಬೆಳಿಗ್ಗೆ ಇದ್ರೆ ನಾನು ನನ್ನ ಗಂಡ ಅಥವಾ ನಾನು ನನ್ನ ಹೆಂಡತಿ ಇಬ್ಬರೇ ಇರಬೇಕು. ಸೊ ಆ ಲೈಫ್ ಸ್ಟೈಲ್ ಪರಿಚಯನೇ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಪ್ಲಸ್ ಸೋಷಿಯಲ್ ಸಪೋರ್ಟ್ ಸಿಸ್ಟಮು ಕಡಿಮೆ ಇರುತ್ತೆ. ನಾವು ಯಾರ ಮನೆಗೂ ಜಾಸ್ತಿ ಹೋಗ್ತಾರಲ್ಲ, ಯಾಕಂದರೆ ನಮ್ಮ ಮಕ್ಕಳ ಬಗ್ಗೆನೇ ಫೋಕಸ್ಡ್ ಆಗಿರ್ತೀವಿ. ಸೊ ಹಾಗಾಗಿ ಯುವರ್ ಲೈಫ್ ಹ್ಯಾಸ್ ಟು ರೀಸ್ಟಾರ್ಟ್. ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಕಾಸ್ ಡಿಸ್ಟರ್ಬೆನ್ಸಸ್. ಅಥವಾ ಮಕ್ಕಳನ್ನ ಅತಿಯಾಗಿ ಹಚ್ಕೊಳ್ಳೋದು. ಸೊ ಸುಮಾರು ಫ್ಯಾಮಿಲೀಸಲ್ಲಿ ನಾನು ನೋಡೋದೇನಂತಂದರೆ, ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಯ್ತು ಅಂತಂದರೆ ಮಕ್ಕಳಿಗೆ ಅಟ್ಯಾಚ್ ಆಗ್ತಾರೆ ತುಂಬ. ಸೊ ಮಕ್ಕಳಿಗೆ ಅಟ್ಯಾಚ್ ಆಗಿ ಹೇಗೆ ಅಂದರೆ, ನನ್ನ ಮಕ್ಕಳು ಒಂಥರ ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ದೊಡ್ಡವರಾದ್ಮೇಲೆ ಮಕ್ಕಳು ನಂಗೆ ಅಷ್ಟು ರಿಟರ್ನ್ಸ್ ಕೊಡ್ತಾರೆ. ಮಕ್ಕಳು ಮತ್ತೆ ಸೊಸೆಯ ಅಥವಾ ಅಳಿಯನ ನಡುವೆ ಇಂಟರ್ಫಿಯರ್ ಆಗ್ತಾರೆ. ಹೌದು. ಸೊ ಯಾಕಂದ್ರೆ ನಾನು ಅಷ್ಟು ಅಟ್ಯಾಚ್ ಆಗ್ತೀನಿ ಅಲ್ವಾ, ಸೊ ನಾನು ಡಿಟ್ಯಾಚ್ ಮಾಡ್ಕೊಳ್ಳೋದು ಕಷ್ಟ. ಸೊ ನಾನು ಯಾರಿಗೇ ಆಗಿರ್ಲಿ, ಎಂಥದ್ದೇ ವ್ಯಕ್ತಿ ಆಗಿರ್ಲಿ, ಅವರಿಗೆ ಎಮೋಷ್ನಲಿ ರಿಲೈ ಆಗೋಕ್ಕೆ ಒಂದು ಪರ್ಸನ್ ಬೇಕೇ ಬೇಕು, ರೈಟ್? ಅದು ನಾನು ಸಜೆಸ್ಟ್ ಮಾಡೋದು, ನಿಮ್ಮ ಪಾರ್ಟ್ನರ್ ರೀತಿಯಲ್ಲಿ ಸಿಕ್ಕಿದ್ರೆ ವಂಡರ್ಫುಲ್ ಆ್ಯಕ್ಚುಲಿ. ಬಟ್ ಪಾರ್ಟ್ನರ್ ರೀತಿಯಲ್ಲಿ ಇಲ್ಲ, ಅದು ಮಿಸ್ಸಿಂಗ್ ಆಯಿತು ಅಂತಂದರೆ ನ್ಯಾಚುರಲಿ ನಿಮ್ಮ ಮನಸ್ಸು ಹುಡುಕುತ್ತೆ ಬೇರೆ ಯಾರ ಮೇಲೆ ನಾನು ಎಮೋಷ್ನಲಿ ರಿಲೈ ಆಗ್ಬೋದಂತ. ಫ್ರೆಂಡ್ಸ್ ಇದ್ದರೆ ದಟ್ ಈಸ್ ಬಿಗ್ಗೆಸ್ಟ್ ಹೆಲ್ಪ್ ಆ್ಯಕ್ಚುಲಿ. ಸೊ ಐ ವುಡ್ ಆಲ್ವೇಸ್ ಸಜೆಸ್ಟ್ ದಟ್ ಲೈಕ್ ಹ್ಯಾವ್ ಯುವರ್ ಓನ್ ಫ್ರೆಂಡ್ ಸರ್ಕಲ್. ಯಾವುದೇ ಸ್ಟೇಜ್ ಆಫ್ ಲೈಫಲ್ಲಿ ಇರಿ, ಸ್ಟೇಜ್ ಆಫ್ ಲೈಫ್ ತಕ್ಕಂಗೆ ಫ್ರೆಂಡ್ಸು ಬದಲಾಗ್ತಾರೆ, ಅದು ನಿಜಾನೇ. ಸೊ ನಾನು ಇವಾಗ LKG ಇಂದ ಫ್ರೆಂಡು ನಾನು ಥ್ರೂ ಔಟ್ ಲೈಫ್ ಇರಬೇಕು, ತುಂಬ ರೇರು ಆ ಥರ ಸಿಗುವಂಥದ್ದು. ಸೊ ಯು ಹ್ಯಾವ್ ಟು ಬಿ ಆಲ್ಸೋ ಲಿಟಲ್ ಬಿಟ್ ಫ್ಲೆಕ್ಸಿಬಲ್. ಸೊ ಆ ಸ್ಟೇಜ್ ಆಫ್ ಲೈಫ್ ತಕ್ಕಂಗೆ ಫ್ರೆಂಡ್ಸೂ ಸಿಗ್ತಾರೆ, ಅದಕ್ಕೆ ನಾವು ಸ್ವಲ್ಪ ಓಪನ್ ಅಪ್ ಆಗಬೇಕು.